ವಾಟ್ ಈಸ್ ಕನ್ನಡ ಇನ್ ಕನ್ನಡ ಫಿಲ್ಮ್? ನನ್ನ ಪ್ರಕಾರ ರಾಜ್ಕುಮಾರ್ ಆ್ಯಕ್ಟ್ ಮಾಡ್ತಾ ಇದ್ದ ಫಿಲ್ಮ್ ಕನ್ನಡ ಫಿಲ್ಮ್. ಭಾಷೆನೂ ಸೊಗಸು, ಅಂದರೆ ಭಾಷೆ ಅಷ್ಟೇ ಅಲ್ಲ, ಅದು ಕನ್ನಡ ವ್ಯಾಲ್ಯೂಸ್, ಅದು ಸಂಸ್ಕೃತಿ. ಅದು ನೀವು ಅಕಸ್ಮಾತ್ ನಿಮ್ಗೆ ಇಷ್ಟ ಬಂದಿದ್ದ ಕಾರಣಕ್ಕೆ ನೀವು ಸಿನಿಮಾ ಮಾಡಿದ್ರೆ ಅದಕ್ಕೆ ಕಂಟಿನ್ಯೂಟಿ ಇದೆ. 100 ವರ್ಷದ 120 ವರ್ಷದ ಸಿನಿಮಾ ಇತಿಹಾಸದಲ್ಲಿ ನೀವು ಉಳಿತೀರ, ಆ ಟ್ರೆಡಿಷನಲ್ಲಿ ಇರ್ತೀರ ನೀವು. ಸಿನಿಮಾ ಯಾಕೆ ಮಾಡ್ತೀವಿ? ಜನ ನೋಡಬೇಕು ಅಂತ ಸಿನಿಮಾ ಮಾಡ್ತೀವಿ. ಇಲ್ಲ, ಜನ ನೋಡಬೇಕು ಅಂತ ಸಿನಿಮಾ ಮಾಡ್ತೀವಿ ಅಂದರೆ ನಂಗೆ ಅರ್ಥ ಆಗ್ತಾ ಇದೆ. ಆದರೆ ಏನು ಅದು ಅವ್ರು ಹೇಳ್ತಿರೋದು ಏನಂದರೆ ಸಿನಿಮಾ ದುಡ್ಡು ಮಾಡಬೇಕು ಅಂತ. 9.5 ಗಂಟೆ ವೆಬ್ ಸೀರೀಸ್ ಇದ್ದರೆ ಒಟ್ಟಿಗೆ 9.5 ಗಂಟೆ ಕೂತ್ಕೊಂಡು ನೋಡ್ತಾರೆ. ಜನಕ್ಕೆ ನೀವು ತಾಳ್ಮೆ ಇದೆ ಇಲ್ಲ ಅಂತ ಹೇಳೋಂಗಿಲ್ಲ. ನೀವು ಜನರ ಮೇಲೆ ಏನೇನೋ ಆರೋಪ ಮಾಡಿದ್ದೀವಿ ನಾವು, ಆಯಿತಾ? ಹೊಸ ಟೆಕ್ನಾಲಜಿ ಬಂದಂಗೆ, ಹೊಸ ರೀತಿಗಳು ಬಂದಂಗೆ ನಾವು ಅಂದ್ಕೊಂಡಿದ್ದು ಏನು ನಿಜ ಅಲ್ಲ ಅನಿಸ್ತಾ ಇದೆ. ಈಗ ನೀವು ಸಿನಿಮಾ ನೋಡ್ತಿರಲ್ಲ, ಆ ರೀತಿ ನಿಮ್ಮ ಮಕ್ಕಳು ಸಿನಿಮಾ ನೋಡೋದಿಲ್ಲ. ಅಂದರೆ ಸಡನ್ ರಿಟೈರ್ಮೆಂಟ್ ಆಗುತ್ತೆ ಹಳೇದು. ನೀವು 8 ಕೋಟಿ ಬಜೆಟ್ಟು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡ್ತಿರಲ್ಲ, ಸ್ಕ್ರೀನ್ ಮೇಲೆ ಅಷ್ಟೊಂದು ಪಿಕ್ಚರ್ ಬರುತ್ತಲ್ಲ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೋದಲ್ಲ ನೀವು. ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದಲ್ವಾ, ಕೈಯಲ್ಲಿ ರಿಮೋಟ್ ಇಟ್ಕೊಂಡು. ಅದರಲ್ಲಿ ನಿಮ್ಮದೊಂದು ಫಿಲ್ಮ್ ಇರುತ್ತೆ 8 ಕೋಟಿದು, ಪಕ್ಕದಲ್ಲಿ 800 ಕೋಟಿದು ಇರುತ್ತೆ. ಯೋಚನೆ ಮಾಡಿ, ಇದಿರಲಿಲ್ಲ ಈ ಕಷ್ಟ ಹಿಂದೆ, ಈಗಿದೆ. ಇದು ಭಾಳ ಸಿನಿಮಾ ಬಗ್ಗೆ ಬುದ್ಧಿವಂತರು ಮಾತಾಡುವಂಥದ್ದು ಆಗಿರ್ಕೊಡೋದು ಅಂತ ತಿಳ್ಕೊಳ್ತೀನಿ ನಾನು. ಭಾಳ ದೊಡ್ಡ ಕಷ್ಟ ಇದೆ. ಹಿಂದೆ ಕಲ್ತಿದ್ದಲ್ಲ ಏನು ಪ್ರಯೋಜನ ಇಲ್ಲ ಅನ್ನೋ ಥರ ಕಾಲ ಬಂದಿದೆ ಈಗ. ಅದಕ್ಕೆ ಸ್ವಲ್ಪ ನಮ್ಮ ಕಷ್ಟಗಳನ್ನ ಹಂಚ್ಕೊಳ್ಳೋ ಥರದ್ದು ಏನಾರು ಆಗಬೇಕು ಅಂತ ನಾನು ಅಂದ್ಕೊಂಡೆ. ನನಗೇನಿಸುತ್ತೆ, ಸಿನಿಮಾ ಮಾಡೋರು ಇದ್ದೀವಲ್ಲ ನಾವು, ಯಾರು ಅಂದರೆ ಸಿನಿಮಾದಲ್ಲಿ ತೊಡಗಿಸ್ಕೊಂಡವರು ಯಾರಿದ್ದೀವಿ ನಾವು, ನಮಗೆ ನಾವು ಒಬ್ಬರೊಬ್ಬರ ಅಭಿಪ್ರಾಯನ ಕೇಳುವ ಸಹನೆ ಈಗಿಲ್ಲ ಅಂತ ಅನಿಸುತ್ತೆ. ನಾನು 3 ರೀತಿಯಲ್ಲಿ ಇವಾಗಿರುವ ಕಷ್ಟಗಳನ್ನ ನಾನು ನಿಮ್ಮ ಮುಂದೆ ನಾನು ಬಿಡಿಸಿರೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ನಾನು ಮೂರು ದೃಷ್ಟಿಯಿಂದ ನಾನು ಹೇಳೋಕ್ಕೆ ವಿವರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದೇನೆಂದರೆ ಸಿನಿಮಾದ ಕಾಲ, ಅಂದರೆ ಒಂದು ಚಲನಚಿತ್ರದ ಅವಧಿ ಎಷ್ಟಿರುತ್ತೆ ಅಂತ, ಅದು ಒಂದು. ಎರಡನೇದೇನಿದೆ ಅಂದರೆ, ನಾವು ಯಾರಿಗಾಗಿ ಮತ್ತು ಯಾಕೆ ಸಿನಿಮಾ ಮಾಡ್ತೀವಿ ಅನ್ನೋದು ಬರುತ್ತೆ. ಮೂರನೇದು, ಅದಕ್ಕಿಂತ ಹೆಚ್ಚು ಗೊಂದಲಮಯವಾದದ್ದು ಏನಂದರೆ, ಸಿನಿಮಾಗೆ ಭಾಷೆ ಅನ್ನೋದು ಮುಖ್ಯನಾ ಅನ್ನೋದು ಬರುತ್ತೆ. ಈಗ ಸಿನಿಮಾಗೆ 90 ನಿಮಿಷ ಇರಬೇಕು, ಅಥವಾ 120 ನಿಮಿಷ ಇರಬೇಕು, ಅಥವಾ 130 ನಿಮಿಷ ಇರಬೇಕು, ಈ ಥರದ್ದೇನೋ ಇರೋದಿಲ್ಲ. ಹಿಂದೆ ಇನ್ನು ಸ್ವಲ್ಪ ಇತ್ತು 3 ಗಂಟೆ. ಅಷ್ಟು ದುಡ್ಡು ಕೊಟ್ಟೋದ್ಮೇಲೆ 3 ಗಂಟೆ 3.5 ಗಂಟೆ ಯಾರು ಇರಬೇಕಿಲ್ದರೆ ಏನು. ನಮ್ಮ ಅಜ್ಜಿ ಹೇಳೋರು, ನಾನು ಹೇರ್ ಕಟ್ ಮಾಡ್ಕೊಂಡು ಬಂದರೆ ಅಷ್ಟೊಂದು ದುಡ್ಡು ತೊಗೊಳ್ತಾನಲ್ಲ, ಅಷ್ಟೇ ನಾನು ಕಟ್ ಮಾಡಿರೋ ಅಂತ ಕೇಳೋರು ಅವರು. ಆದರೆ ಈ ಥರ ಯಾತಕ್ಕೆ ಅಷ್ಟು ಟೈಮ್ ಇರಬೇಕು ಸಿನಿಮಾ ಅನ್ನೋದು ಪ್ರಶ್ನೆ ಇದೆ ಈಗ. ಯಾಕೆ ಇರಬೇಕು ಸಿನಿಮಾಗೆ? ಯಾಕೆ ಕಾದಂಬರಿಗೆ 600 ಪುಟ, 700 ಪುಟ, 300 ಪುಟ, 120 ಪುಟ ಏನೇ ಇರ್ಬೋದು, ಸಿನಿಮಾಗೆ ಯಾಕೆ 2 ಗಂಟೆ, 2.5 ಗಂಟೆ, 3 ಗಂಟೆ ಇರಬೇಕು ಅನ್ನೋದು ಬರುತ್ತೆ. ನಿಮಗೆ ಯಾರು ಟೆಕ್ನಿಕಲಿ ಸ್ವಲ್ಪ ಆಸಕ್ತಿ ಇರುತ್ತೋ ಅವ್ರಿಗೆ ಹೇಳ್ತಿದ್ದೀನಿ ನಾನು. ಈಗ 16:9 ರೇಷಿಯೋ ಯಾಕಿದೆ ಈಗ? ಅದು ಸೀಕ್ರೆಟ್ ಜಾಮೆಟ್ರಿ ಅಲ್ಲ. ನೋಡಿ, ಶಶಿಧರ್ ಅವರು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಅವರು ಕೋರ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿನ ಹಿರಿಯರು ನರಹರಿ ರಾವ್ ಕೂತಿದ್ದಾರೆ. ಜಗತ್ತಿನ ಎಲ್ಲ ಅತ್ಯುತ್ತಮ ಚಲನಚಿತ್ರಗಳನ್ನು ವೀಕ್ಷಿಸೋರಲ್ಲ ಅವರೊಬ್ಬರು ಅಂತ ತಿಳ್ಕೊಳ್ತೀನಿ ನಾನು. 16:9 ರೇಷಿಯೋ ಯಾಕಿದೆ? ಎಷ್ಟೊಂದು ರೇಷಿಯೋ ಟ್ರೈ ಮಾಡಿದ್ವಿ. ಇವರು ಜಾಫರ್ ಶರೀಫ್ ಅವರು ಎಲ್ಲ ಇಡೀ ದೇಶದ ರೈಲ್ನ ಬ್ರಾಡ್ಗೇಜ್ ಮಾಡಬೇಕು ಅನ್ನೋದಾಗ ಅವ್ರಿಗೆ ಆಘಾತ ಆಗಿದ್ದೇನೆಂದರೆ, ಆಗಿನ ರಾಜರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವ್ರ ಜೊತೆ ಸೇರಿಕೊಂಡು ಒಬ್ಬೊಬ್ಬರು ರಾಜರು ಒಂದೊಂದು ಹಳೆಯ ಅಗಲವನ್ನು ತೀರ್ಮಾನ ಮಾಡಿದರು. there were 9 gauges in India. Do you know at that time? 9 gauges. 9, completely ridiculous. ನಮ್ಮ ಬೆಂಗಳೂರು ನಮ್ಮ ಮೆಟ್ರೋ ಮಾಡಬೇಕಾದ್ರೆ ಎಷ್ಟಿರಬೇಕಾದ್ರದ್ದು ಗೇಜ್ ಅನ್ನೋದು ಪ್ರಶ್ನೆ ಬಂತು. ಆಮೇಲೆ ಯಾರೋ ಹೇಳಿದ್ರು, ಅದು ಇಂಟಿಗ್ರೇಟ್ ಆಗಬೇಕು ರೈಲ್ವೆ ನೆಟ್ವರ್ಕ್ ಜೊತೆ, ಬ್ರಾಡ್ ಗೇಜ್ ಎಷ್ಟು ಬಿಡ್ತಿರ್ಬೇಕು ಅಂತ ಶ್ರೀಧರನ್ ಅವರು ಹೇಳಿದ್ರು.
ಅದಕ್ಕೊಂದು ಲಾಜಿಕ್ ಇದೆ. ಏನಂದರೆ, ಇಫ್ ಯು ವಾಂಟ್ ಟು ಇವ್ಯಾಕ್ಯುಯೇಟ್ ಎ ಸಿಟಿ, ಒಂದು ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಭಯ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮೆಟ್ರೋ ರೈಲ್ ನೆಟ್ವರ್ಕು ನ್ಯಾಷನಲ್ ನೆಟ್ವರ್ಕ್ ಜೊತೆ ಲಿಂಕ್ ಆದರೆ ಬೇಗ ಇವ್ಯಾಕ್ಯುಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲಾಜಿಕ್ ಹೇಳಿದ್ರು. ನಾವು ಎಕ್ಸೆಪ್ಷನ್ಗೆ ನಾವು ನಮ್ಮ ದೇಶದಲ್ಲಿ ಭಾಳ ಕಷ್ಟದಲ್ಲಿ ಯಾವಾಗೂ ಬದುಕ್ತೀವಲ್ಲ, ನಾವು ಅವಕಾಶ ಮಾಡ್ಕೊಡಲ್ಲ ಎಕ್ಸೆಪ್ಷನ್ಗೆ. ಈಗ ಒಂದು ನದಿ ಇರುತ್ತೆ, ಕಾವೇರಿ ನದಿ. ಕೊಡಗಲ್ಲಿ 2 ವರ್ಷ ಎಷ್ಟು ಮನೆಗಳನ್ನು, ಫಾರ್ಮ್ ಹೌಸಸ್ ಅದನ್ನೆಲ್ಲ ಉರುಳಿಸ್ತದು. ಯಾಕೆಂದರೆ ನದಿಯ ನೆನಪು ಬೇರೆ ಇರುತ್ತೆ. ಒಂದು 2-3 ಸಾವಿರ ವರ್ಷದ ನೆನಪಿರುತ್ತೆ ಅದಕ್ಕೆ. ದೊಡ್ಡ ಮಳೆ ಬಂದಿದ್ದ ವರ್ಷ ನೆನಪಿರುತ್ತೆ. ನಮ್ಮ ಜೀವಿತ ಅವಧಿಯಲ್ಲಿ, ಮನುಷ್ಯನ ಜೀವಿತ ಅವಧಿಯನ್ನು ಮೀರಿದ ನೆನಪು ಅದಕ್ಕಿರುತ್ತೆ. ನಾವು 20 ವರ್ಷ ಮಳೆ ಬಂದಾಗ ನೀರು ಹರಿದಿದ್ದಿಷ್ಟೇ ಅಂತ ಇಟ್ಕೊಂಡು ನಾವು ಅದನ್ನು ಕಟ್ಟಿದಾಗ 1 ವರ್ಷ ಯಾವಾಗ ಬಂದಾಗ ವಿಚಿತ್ರ ಆಗುತ್ತದು. ನದಿ ನೆನಪು ಬೇರೆ ಇರುತ್ತೆ. ಹಿಂದೆಲ್ಲ ಅದಕ್ಕೆ ರಿಡೆಂಡೆನ್ಸಿ ಇರಬೇಕು ಅಂತ ಹಿಂದೆ ಮಾತಾಡ್ತಾಯಿದ್ದು. ಈಗ ಹೇಳ್ತಾರೆ ಯು ಶುಡ್ ಕ್ರಿಯೇಟ್ ರಿಡೆಂಡೆನ್ಸಿ, ಅಂದರೆ ಎಕ್ಸೆಪ್ಷನ್ಗೆ ಅವಕಾಶ ಮಾಡಿಕೊಡ್ಬೇಕು. ಎಕ್ಸೆಪ್ಷನ್ ಇಸ್ ಡಿಸಾಸ್ಟ್ರಸ್. ಕೋವಿಡ್ ಇಸ್ ಎ ಡಿಸಾಸ್ಟರ್. ಇಟ್ಸ್ ಟೆರಿಬಲ್ ಅದು ಬಂದಾಗ. ನಾ ಯಾಕೆ ಹೇಳ್ತೀನಿ ಅಂದರೆ, ಈಗ ನಮಗೆ ದೊಡ್ಡ ಕಷ್ಟ ಆಗಿರೋದೇನೆಂದರೆ, ವಿಚಿತ್ರವಾದದ್ದನ್ನು ಸೇಕ್ರೆಟ್ ಮಾಡ್ಕೊಂಡಿದ್ದೀವಿ. ಸುಚಿತ್ರನ ಸ್ಥಾಪನೆ ಮಾಡಿದವರಲ್ಲಿ ಇಂಜಿನಿಯರ್ಸು, ರಾಘವೇಂದ್ರ ರಾವ್ ಕೂತಿದ್ದಾರೆ, ನರೇಂದ್ರ ರಾವ್ ಅವರಿದ್ದಾರೆ, ಎಲ್ಲ ಇಂಜಿನಿಯರ್ಸ್ ಮಾಡಿದ್ದು. 16:9 ratio is there because it's the most efficient way to fit pixels and lines in a frame. It's not for any artistic reason. ಯಾಕೆ ಹೇಳ್ತೀನಿ ಅದು? ವೆನ್ ಯು ವರ್ಕ್ ಫಾರ್ ಅ ಮಾರ್ಕೆಟ್, ದ ಮಾರ್ಕೆಟ್ ಡಿಟರ್ಮಿನ್ಸ್ ದ ಲಾಜಿಕ್. ಯಾಕೆ 2 ಗಂಟೆ ಕಾಲ ಇರಬೇಕು, 90 ನಿಮಿಷ ಇರಬೇಕು ಅಂದರೆ ದ ಮಾರ್ಕೆಟ್ ಡಿಟರ್ಮಿನ್ಸ್ ಇಟ್. ಅಂದರೆ ಒಂದು ಎಕ್ಸಿಬಿಟರ್ ಏನು ಮಾಡ್ತಾರೆ, ನಾವು ಸಿನಿಮಾನ ತೋರಿಸೋದಕ್ಕೆ ಇಂಟರ್ವಲ್ಸ್ ಇಟ್ಕೊಂಡು ಒಂದು ದಿನದಲ್ಲಿ 5 ಶೋ ಅಥವಾ 4 ಶೋ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಇರಬೇಕು ಅಂತ ಮಾಡ್ಕೊಂಡಿರ್ತಾರೆ ಅವರು. ಅಂದರೆ ಅವ್ರು ಟರ್ನ್ ಓವರ್ ಜಾಸ್ತಿ ಮಾಡಬೇಕು. ಒಂದು ದಿನ ಅವರು ಸಿನಿಮಾಗೆ ಟೈಟಾನಿಕ್ಗೂ ಅಷ್ಟೇ ಟಿಕೆಟು, ನಾನು ಪಿಕ್ಚರ್ ಮಾಡಿದ್ರೆ ಅಷ್ಟೇ ಟಿಕೆಟ್ ಇಡ್ತೀವಿ. ವಿಚಿತ್ರ ಇರುತ್ತೆ ಸಿನಿಮಾಗಲ್ವಾ. ವಾಟ್ ಎವರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ದ ಕಾಸ್ಟ್ ಅಟ್ ರಿಟೇಲ್ ಇಸ್ ದ ಸೇಮ್ ಫಾರ್ ಬಿಗ್ ಫಿಲ್ಮ್ ಆರ್ ಸ್ಮಾಲ್ ಫಿಲ್ಮ್. ಈಗ ನೀವು ಒಂದು 200 ಜನ ಬಂದು ಒಂದು 9 ಗಂಟೆ ಪಿಕ್ಚರ್ ನೋಡ್ತೀರ ಅಂತ ಇಟ್ಕೊಳ್ಳಿ. ಈಗ ನಾನು ಪರ್ವ ನಾಟಕನ ನಡೀತಾ ಇದೆ ಮೈಸೂರಲ್ಲಿ. ನೀವು ಬೆಳಗ್ಗೆ ಬಂದರೆ 9 ಗಂಟೆ ಅಲ್ಲಿ ಕೂತ್ಕೊಂಡು ಹೋಗ್ಬೇಕು, ಅಷ್ಟು ದೊಡ್ಡದು ನಾಟಕ ಅದು. ಆ ಥರ ಬಂದರೆ 150 ರೂಪಾಯಿ ಕೊಟ್ಬಿಟ್ಟು ಇಡೀ ದಿನ ನೀವು ಆಕ್ಯುಪೈ ಮಾಡಿಕೊಂಡ್ರೆ, ಒಂದು ಮಲ್ಟಿಪ್ಲೆಕ್ಸ್ ಅಲ್ಲ ಅಥವಾ ಒಂದು ಸಿಂಗಲ್ ಸ್ಕ್ರೀನ್ ಸಿನಿಮಾ ಆಕ್ಯುಪೈ ಮಾಡಿಕೊಂಡ್ರೆ ಅವ್ರಿಗೇನು ಸಿಗುತ್ತೆ? ಅವ್ರಿಗೆ ಆ್ಯಕ್ಚುಲಿ ಮಾರ್ಕೆಟ್ ಲಾಜಿಕ್ ಅದು. ನೀವು ಯಾಕೆ ಅದಕ್ಕೆ ಬದ್ಧವಾಗಿರ್ತೀರ? ನೀವು ಯಾರೋ ಹೇಳಿದ್ರು, ಅಯ್ಯೋ ನಿಮ್ಮ ನಾಟಕ ಅಷ್ಟು ಉದ್ದ ಮಾಡ್ತೀರಾ, ಜನ ನೋಡ್ತಾರ ಅಂತ. ಭಾರತದ 6 ಲಕ್ಷ ಹಳ್ಳಿಗಳಲ್ಲಿ ಜನ ಅದನ್ನೇ ನೋಡೋದು. 2011ರಲ್ಲಿ ರಂಗಶಂಕರದಲ್ಲಿ ಒಂದು ಸೆಮಿನಾರ್ ನಡೆಸಿದ್ದೆ ನಾನು. ಅಂದರೆ ದೇಸಿ ಮಂದಿ ಯಾವುದು, ಮಾರ್ಗ ಯಾವುದು, ಅಂದರೆ ವಾಟ್ ಈಸ್ ಕ್ಲಾಸಿಕಲ್, ವಾಟ್ ಈಸ್ ಮಾಡರ್ನ್, ವಾಟ್ ಈಸ್ ಫೋಕ್, ವಾಟ್ ಈಸ್ ಟ್ರೆಡಿಷ್ನಲ್, ವಾಟ್ ಈಸ್ ಕಂಟೆಂಪ್ರರಿ, ಈ ಥರದ್ದೆಲ್ಲ ಪ್ರಶ್ನೆಗಳಿದೆಯಲ್ಲ, ಅದ್ರ ಮೇಲೆ ಒಂದು ಸೆಮಿನಾರ್ ಮಾಡಿದ್ದೆ. ಹ್ಯಾನಾ ಡಿ ಬ್ರೂನ್ ಅವ್ರನ್ನ ಕರೆಸಿದ್ದೆ ನಾನು. ಅವರು ಜರ್ಮನ್ ಲೇಡಿಯವರು, ಅಂದರೆ ತೆರಕುಟ್ಟದು ಕಂಚಿಪುರಂ ಹತ್ರ ಅವರೊಂದು ರೆಪರ್ಟ್ರಿನ ಮಾಡ್ತಾರೆ. ಅಂದರೆ ನಮ್ಮ ಫಾರ್ಮನ್ನು ಅಭ್ಯಾಸ ಮಾಡ್ಕೊಂಡು ಮಾಡಿದ್ದಾರೆ. ಅವ್ರು ಹೇಳಿದ್ರು, ನೀವೆಲ್ಲ ಏನು ಚರ್ಚೆ ಮಾಡ್ತೀರಾ ಈ ರಂಗಶಂಕರ್ ಆಡಿಟೋರಿಯಮಲ್ಲಿ ಕೂತ್ಕೊಂಡು? ಇಲ್ಲಿ ಮ್ಯಾಕ್ಸಿಮಮ್ ಒಂದು 250-300 ಸೀಟ್ ಇರ್ಬೋದು. ನೀವು ಮೇನ್ ಸ್ಟ್ರೀಮ್ ಯಾವುದು, ಸ್ಲಿಪ್ ಸ್ಟ್ರೀಮ್ ಯಾವುದು ಅಂತ ನೀವು ಯಾಕೆ ಮಾತಾಡ್ತೀರಾ? ಇಡೀ ಭಾರತದಲ್ಲಿ ಇರೋದು ಮೇನ್ ಸ್ಟ್ರೀಮು ಈ 9 ಗಂಟೆ 10 ಗಂಟೆ ಆಗೋ ಆಟನೇ. ಪಾರಿಜಾತ ಇರ್ಬೋದು, ಅಥವಾ ದೊಡ್ಡಾಟ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ತಾಳಮದ್ದಳೆ ಇರ್ಬೋದು, ಇಡೀ ರಾತ್ರಿ ನಡೆಯುತ್ತೆ. ನೀವೇನೋ ಒಂದು ಹೊಸ ಮಾದರಿ ನೋಡ್ಕೊಂಡಿದ್ದಾರೆ ನಾಟಕ ಮಾಡೋದಕ್ಕೆ, ಇಲ್ಲಿ ಮಾಡ್ತೀರ. ಈ 300 ಜನ ನೋಡೋದನ್ನು ನೀವು ಇಡೀ ಭಾರತಕ್ಕೆ ಅಪ್ಲೈ ಮಾಡೋ ಥರ ಮಾತಾಡ್ತೀರಲ್ಲ, ನೀವು ಆ್ಯಕ್ಚುಲಿ ಮಾರ್ಜಿನ್, ಮೇನ್ ಸ್ಟ್ರೀಮ್ ಅದು ವಿಶೇಷ ಅಲ್ಲ ಇದು ಅಂತಂದರು. ನಿಜ ಅದು. 9 ಗಂಟೆ ನಾಟಕ ಮಾಡೋದು ವಿಶೇಷ ಅಲ್ಲ. ಇಡೀ ರಾತ್ರಿ ಮಾಡ್ತಾಯಿದ್ವಿ ನಾವು, ಈಗಲೂ ಮಾಡ್ತೀವಿ, ಎಲ್ಲ ಕಡೆನೂ ಮಾಡ್ತೀವಿ.
ಸಿಟಿಲಿ ಮಾಡಲ್ಲ, ಯಾಕಂದರೆ ಪುರ್ಸೊತ್ತಿಲ್ಲ ಸಿಟಿಲಿ ಅಷ್ಟೇ. ಸೊ ಕಾಲ ಅನ್ನೋದು, ಸಿನಿಮಾದ ಅವಧಿ ಏನಿರಬೇಕು ಅನ್ನೋದು, ಇಟ್ ಈಸ್ ನಾಟ್ ಸೀಕ್ರೆಟ್. ಆ್ಯಕ್ಚುಲಿ ಇಟ್ ಪೋಸಸ್ ವೆರಿ ಬಿಗ್ ಚಾಲೆಂಜಸ್ ಟು ಅಸ್. ನಾ ಏನು ಹೇಳಿದೆ ನಿಮಗೆ, ಸಿನಿಮಾನ ನಾವು ಥಿಯೇಟರಲ್ಲಿ 9 ಗಂಟೆ ಮಾಡಿದ್ರೆ ಎಕ್ಸಿಬಿಟರ್ಗೆ ಏನೂ ಗಿಟ್ಟೋದಿಲ್ಲ. ಮತ್ತು ಸಿನಿಮಾ ತಯಾರಿಸಿದವ್ರಿಗೆ ಅಷ್ಟು ಖರ್ಚು ಮಾಡಿ ಸಿನಿಮಾ ಮಾಡಿದ್ರೆ ಅವರು ಟಿಕೆಟನ್ನು 600 ರೂಪಾಯಿ 1000 ರೂಪಾಯಿ ಮಾಡೋಕ್ಕಾಗದೇ ಇರ್ಬೋದು ಅವ್ರಿಗೆ. ಯಾಕೆ ಮಾಡಬೇಕು ಅಂತ ಬರುತ್ತೆ. ಆದರೆ ನಾನು ಮುಂದಿನ ಸಬ್ಜೆಕ್ಟಿಗೆ ಬಂದಾಗ, ಸಿನಿಮಾ ಯಾಕೆ ಮಾಡ್ತೀವಿ ಅನ್ನೋ ಸಬ್ಜೆಕ್ಟಿಗೆ ಬಂದಾಗ ಬದಲಾಗತ್ತೆ. ನಾಟಕ ಯಾಕೆ ಮಾಡ್ತೀವಿ, ಕವನ ಯಾಕೆ ಬರಿತೀವಿ, ಒಂದು ಪೇಂಟಿಂಗ್ ಯಾಕೆ ಮಾಡ್ತೀವಿ, ಕೆರಿಯರ್ ಮಾಡೋದಕ್ಕೆ ಮಾಡೋದಿಲ್ಲ ಅಲ್ಲ. ಕೆರಿಯರ್ ಆದರೆ ಸಂತೋಷ ಆಗದೇ ಇರ್ಬೋದಲ್ಲ, ಅದು ಕವನ ಯಾಕೆ ಬರಿತೀವಿ ಅನ್ನೋದು. ಆ ಥರ ಸಿನಿಮಾ ಮಾಡೋರು ಇದ್ದೀವಿ ನಾವು. ನಮಗೆ ಗೊತ್ತು, ನಮ್ಮನ್ನು ನಿಮ್ಮ ಸಿನಿಮಾ ನೋಡಲ್ಲ ಅಂತ ಹೇಳೋರು ಸರ್ಟಿಫಿಕೇಟ್ ಕೊಡೋರೇ ದೊಡ್ಡವರು ಥರ ಓಡಾಡ್ತಾ ಇರ್ತಾರೆ ಸಿನಿಮಾ ಮಾಡೋರಿಗೆ ಅಂತ ಅಲ್ವಾ. ಇಲ್ಲಿ ಅವ್ರಿಗೆ ಕೇರ್ ಮಾಡದೆ ನಾವು ಸಿನಿಮಾ ಮಾಡಿದ್ರೆ ಎಷ್ಟೋ ಥರ ಮಾಡ್ಬೋದು ನಾವು. ಈಗ ನಾವೊಂದು ಫಿಲ್ಮ್ ಮಾಡಿ 9 ಅವರ್ ಫಿಲ್ಮ್ ಮಾಡಿ ನಾನು ರಿಲೀಸ್ ಮಾಡಿದ್ರೆ OTT ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಇನ್ನೆಂಥದ್ದು, ಅದನ್ನು ಸ್ಟೇಬಲ್ ಇರೋದು, ಏನೋ ಮುಂದೆ ಬರುತ್ತೆ, ಬ್ಯಾಂಡ್ವಿಡ್ತ್ ಜಾಸ್ತಿ ಆದಂಗೆ ಏನೇನೋ ಬರುತ್ತೆ. ಆವಾಗ ಏನಾಗುತ್ತೆ, ಒಂದು ಬೋಗಸ್ ನಾವು ಹೇಳ್ತಾ ಇದ್ದದನ್ನು ಜನ ಡಿಮಾಲಿಷ್ ಮಾಡಿಬಿಟ್ಟಿದ್ದಾರೆ ಕೋವಿಡ್ ಟೈಮಲ್ಲಿ. ನಾವು ಏನು ಹೇಳ್ತಿದ್ವಿ ಮೊದಲು, ಸರ್ ಈಗ ಯಾರಿಗೂ ತಾಳ್ಮೆ ಇಲ್ಲ, ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಕೂತಿರ್ತಾರೆ, ನೋಡೋದಿಲ್ಲ ಅಂತ ಹೇಳ್ತಾಯಿದ್ವಿ. ಪೀಪಲ್ ಬಿಂಜ್ ವಾಚ್ ಮೋರ್ ದೆನ್ ದ ವಾಚ್ ಇನ್ ಡಿಟರ್ಮಿನ್ ಟೈಮ್. 9.5 ಗಂಟೆ ವೆಬ್ ಸೀರೀಸ್ ಇದ್ದರೆ ಒಟ್ಟಿಗೆ 9.5 ಗಂಟೆ ಕೂತ್ಕೊಂಡು ನೋಡ್ತಾರೆ. ಅದಾಗಲಿಲ್ಲ ಅಂದರೆ 1-2 ದಿನ, ಹರೀಶ್ ಮಲ್ಯ ಅಂತವ್ರು ಏನು ಬಂದ್ರು ಅನ್ನೋದು ದಿನ ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ, ಅವರು ಕಂಟಿನ್ಯೂಸ್ ನೋಡ್ತಾರೆ. ಜನಕ್ಕೆ ನೀವು ತಾಳ್ಮೆ ಇದೆ ಇಲ್ಲ ಅಂತ ಹೇಳೋಂಗಿಲ್ಲ. ನೀವು ಜನರ ಮೇಲೆ ಏನೇನೋ ಆರೋಪ ಮಾಡಿದ್ದೀವಿ ನಾವು, ಆಯಿತಾ. ಹೊಸ ಟೆಕ್ನಾಲಜಿ ಬಂದಂಗೆ, ಹೊಸ ರೀತಿಗಳು ಬಂದಂಗೆ ನಾವು ಅಂದ್ಕೊಂಡಿದ್ದು ಏನು ನಿಜ ಅಲ್ಲ ಅನಿಸ್ತಾ ಇದೆ ಈಗ. ಸೊ ವೆನ್ ಸಿನಿಮಾಸ್ ಡ್ಯೂರೇಷನ್ ಚೇಂಜಸ್, or it becomes customized, or it becomes the will of a filmmaker. I have a story to tell. This will last 5.5 hours. ಅದು ಬಂದರೆ, ಆ್ಯಕ್ಚುಲಿ ಅದು ಬಂದಿದೆ. ಈಗ ನಾವು ವೆಬ್ ಸೀರೀಸ್ ಮಾಡ್ತೀವಿ. ನಾವು ವೆಬ್ ಸೀರೀಸ್ ಮಾಡಿದಾಗ ಸೀರಿಯಲ್ ಥರ ಅಲ್ಲ ಅದು. ನಿಮ್ಗೆ ಯಾರಿಗಾರು ತಲೆಯಲ್ಲಿ ಅದಿದ್ದರೆ ಅಕಸ್ಮಾತ್ ಅಂತ ಹೋಲಿಕೆ, ಸೀರಿಯಲ್ ಥರ ಅಲ್ಲ ಅದು. ಸೀರಿಯಲಲ್ಲಿ ಏನಿರುತ್ತೆ ಅಂದರೆ, ನೋಡಿ ಈ ಕ್ಯಾರೆಕ್ಟರ್ನ ಮೆಚ್ತಾ ಇದ್ದಾರೆ, ಇವ್ರದ್ದು ಸ್ವಲ್ಪ ಡೆವಲಪ್ ಮಾಡಿ, ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಇರಲ್ಲ ವೆಬ್ ಸೀರೀಸಲ್ಲಿ. ಅದು ರಿಲೀಸ್ ಆಗೋಕ್ಕೆ, ಈಗ ನಾನೊಂದು ವೆಬ್ ಸೀರೀಸ್ ಮಾಡಿದ್ದೀನಿ, ಅದನ್ನು ಕಳೆದ ವರ್ಷ ಮುಗಿಸಿದ್ವಿ ನಾವು. ಅದನ್ನು ಒಮ್ಮೆಗೆ ಒಂದೇ ದಿನ ಬಿಡುಗಡೆ ಆಗುತ್ತೆ. ಸೀರಿಯಲಾಗಿ ಬಿಡುಗಡೆ ಆಗಲ್ಲ, ಅದು ಒಂದೇ ದಿನ ಬಿಡುಗಡೆ ಆಗ್ಬಿಡುತ್ತದು ಪೂರ್ತಿ. ನೆಕ್ಸ್ಟ್ ಸೀಸನ್ ಮಾಡ್ತೀವಿ ಅಷ್ಟೇ. ಆ್ಯಕ್ಚುಲಿ ಇದು ಫಿಲ್ಮ್, ಅದು 8 hours 7.5 hours ಫಿಲ್ಮ್ ಅಷ್ಟೇ ಅದು. ಜನ ನೋಡೋಕ್ಕೆ ತಯಾರಿದ್ದಾರೆ ಆ ಥರ. ದಟ್ ಹ್ಯಾಸ್ ಕಮ್. ಅದಕ್ಕೆ ನೀವು ಬೇರೆ ಲೇಬಲ್ ಕೊಟ್ಟು ಅದು ಸಿನಿಮಾ ಅಲ್ಲ ಅಂತ ಹೇಳಬೇಕಷ್ಟೇ. ಅದು ಉಳಿಯುತ್ತೆ, ಸಿನಿಮಾ ಉಳಿಯಲ್ಲ ಅಂತ ನಾನು ಹೇಳಿದ್ರೆ ಯಾವ ಥರ ಸಿನಿಮಾ ತಯಾರಿಸ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್. ನಾನು ಯಾವಾಗಲೂ ಐ ಫೀಲ್ ಟೆಕ್ನಾಲಜಿ ಇಸ್ ಫಾರ್ ಅವರ್ ಗುಡ್. ಆದರೆ ಭಯನೂ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಅಂದರೆ ಸುಚಿತ್ರಲ್ಲಿ ಯಾರು ಹಳಬರಿದ್ದೀರೋ ನಿಮಗೆ ಗೊತ್ತಿರ್ಬೋದು ಇದು. ನಾವು ಹಿಂದೆ, ಅಂದರೆ ನಾವೊಂದು 2-3 ಜನ, ನಾನು ಮುಖ್ಯವಾಗಿ, ನಾನು 2012ರಿಂದ ಹೇಳ್ಕೊಂಡು ಬಂದಿದ್ದೀನಿ. ಅದಕ್ಕೆ ಮುಂಚೆನೇ 2008, ಆ್ಯಕ್ಚುಲಿ 2009ರಿಂದ ಹೇಳ್ಕೊಂಡು ಬಂದಿದ್ದೀನಿ. 2009ರಲ್ಲಿ ಒಂದಾಯಿತು, ತುಂಬ ಇಂಪಾರ್ಟೆಂಟ್, ಇದನ್ನು ಕೇಳಿ. ಜಾರ್ಜ್ ಲೂಕಸ್, ಅವನು ಸೆಕೆಂಡ್ ಪ್ರೀಕ್ವೆಲ್, ಐ ಥಿಂಕ್ ಇಟ್ ವಾಸ್ ಅಟ್ಯಾಕ್ ಆಫ್ ದ ಕ್ಲೋನ್ಸ್, ಅದನ್ನ ಮಾಡಿದಾಗ ಅವನು ಹೇಳ್ದ, ನಾವು ಇದನ್ನು ಎಲೆಕ್ಟ್ರಾನಿಕ್ಕಾಗಿ ರಿಲೀಸ್ ಮಾಡಬೇಕು ಅಂತ. ಡಿಜಿಟಲ್ ಅನ್ನೋ ಪದ ಅಷ್ಟು ದೊಡ್ಡದಿರಲಿಲ್ಲ ಆಗ. ಯೋಚನೆ ಮಾಡಿ, ನಮಗೆ ಗೂಗಲ್ ಬಂದಿದೆ ಎಂದಲ್ಲ, ಅಷ್ಟು ಅವೆಲ್ಲ ಅದು ದೊಡ್ಡದಿರಲಿಲ್ಲ ಆಗ ಡಿಜಿಟಲ್ ಅನ್ನೋದು. ಅವನು ಹೇಳ್ದೆ ನಾನು ರಿಲೀಸ್ ಮಾಡ್ತೀನಿ ಅಂತ. ಹಾಲಿವುಡ್ ಅವನ ಜೊತೆ ಕೋಆಪ್ರೇಟ್ ಮಾಡಲಿಲ್ಲ. ಬಟ್ ಜಾರ್ಜ್ ಲೂಕಸ್ ಇಸ್ ಅ ಕ್ರೇಜಿ ಪರ್ಸನ್, ಬಿಗ್ ಡ್ರೀಮರ್. ಅವನೇನು ಮಾಡ್ದ, ಅವನು ಪರ್ಸನಲ್ಲಾಗಿ ಅಟ್ ಹಿಸ್ ಕಾಸ್ಟ್
70 ಸ್ಕ್ರೀನ್ಸ್ಗೆ ಲಿಂಕ್ ಮಾಡ್ದ. ಅಂದರೆ ಫಿಸಿಕಲ್ ಸಿಗ್ನಲ್ ಕ್ಯಾರಿಯಿಂಗ್ ಸಿಸ್ಟಮ್ ಕ್ರಿಯೇಟ್ ಮಾಡಿ ಆರ್ಲ್ಯಾಂಡೋನಲ್ಲಿ 70 ಸ್ಕ್ರೀನ್ಸ್ಗೆ ಅವನು ಅಟ್ಯಾಕ್ ಆಫ್ ದ ಕ್ಲೋನ್ಸ್ ರಿಲೀಸ್ ಮಾಡ್ದ. ಬಟ್ ಅದು ಹಾಲಿವುಡ್, ದೇ ಸಾ ದ ಡೇಂಜರ್ ಇಮಿಡಿಯೇಟ್ಲಿ. ದ ಬಿಗ್ ಸಿಕ್ಸ್ ಆಫ್ ಹಾಲಿವುಡ್ ಅಂದರೆ ಕೊಲಂಬಿಯಾ ಏಷ್ಯಾ, ಡಿಸ್ನಿ ಪಿಕ್ಚರ್ಸ್, ಮಿರಾಮ್ಯಾಕ್ಸ್ ಅವರೆಲ್ಲ ಸೇರಿಕೊಂಡು ದೇ ಡಿಸೈಡೆಡ್ ದೇ ಮಸ್ಟ್ ಕ್ರಿಯೇಟ್ ಎ ಕೋಡ್, signals code, specifications code for digital cinema. And they made specifications for what is known as D-cinema now. ಅಲ್ಲಿವರೆಗೂ ಇತ್ತು, ವಿಡಿಯೋ ಎಲ್ಲ ತೋರಿಸೋದಿತ್ತು ಆಗ ಅದ್ರ ವಿಡಿಯೋ ಇತ್ತು, ಈ ಸಿನಿಮಾ ಅಂತ ಕರಿತಾ ಇದ್ರು ಅದನ್ನ. ದೇ ಸೆಡ್ ಇಟ್ ಶುಡ್ ಬಿ ಕಾಲ್ಡ್ D-cinema. JPEG 2000 ಅಂತ ಯೂನಿಫೈಡ್ ಫಾರ್ಮ್ಯಾಟನ್ನು ಅವರು ಮಾಡಿದ್ರು. ಈಗ ಅದರಿಂದ ತುಂಬ ಡೆವಲಪ್ಮೆಂಟ್ ಎಲ್ಲ ಆಗಿದೆ. ಆಗಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ನಾನು, ಆ್ಯಕ್ಚುಲಿ ನಮಗೆ ಈ ಸೆಲ್ಯುಲೈಡ್ ಅನ್ನೋದು ಇರೋದಿಲ್ಲ ಅಂತ. ನಮ್ಮ ಕನ್ನಡ ಸಿನಿಮಾದ ಸ್ಟಾಲ್ವರ್ಡ್ಸು ನಾವು ಮಾತಾಡೋ ಸೆಮಿನಾರ್ಸಲ್ಲಿ ಬಂದು ನನ್ನ ನೋಡಿ ನಕ್ಕೆ ಮಾತಾಡಿದ್ದು ಇದೆ. ಯವನಿಕಾಲ ಒಂದು ಕಾನ್ಫರೆನ್ಸ್ ಆದಾಗ ಒಂದು 2-3 ಜನ ದೊಡ್ಡ ಕನ್ನಡ ಫಿಲ್ಮ್ ಡೈರೆಕ್ಟರ್ಸ್ ಬಂದು ನನ್ನ ಗೇಲಿ ಮಾಡಿದರು. ಆದರೆ 2011ರಲ್ಲಿ ಈ ಕರ್ನಾಟಕ ಸರ್ಕಾರ ಬಿಫೆಸ್ ಅಂತ ಸುಚಿತ್ರ ಪ್ರಾರಂಭಿಸಿದ್ದನ್ನು ಸರ್ಕಾರ ಅಡಾಪ್ಟ್ ಮಾಡಿಕೊಂಡು ಅವರು ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು ಅಂತ ಹೇಳಿ ನಮ್ಮ ನರಹರಿ ರಾವ್ ಅವ್ರನ್ನ ಆರ್ಟಿಸ್ಟಿಕ್ ಡೈರೆಕ್ಟರ್ ಮಾಡಿದಾಗ ಅವ್ರು ನನಗೆ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅಸಿಸ್ಟೆಂಟ್ ಆಗಿರೋದಕ್ಕೆ ಅವ್ರಿಗೆ ನನಗೆ ಕರೆದಿದ್ರು. ನಾವು ನರಹರಿ ರಾವ್ ಅವರೆಲ್ಲ ಹೋಗಿ ಲಿಡೋ ಸಿನಿಮಾಗೆ ಹೋಗಿ ನಾವು ಮಾತಾಡಿದ್ವಿ. ನಾವೇನು ಕೇಳ್ಕೊಂಡ್ವಿ ಅಂದರೆ, ಒಂದು 4 ಫಿಲ್ಮ್ ಬರುತ್ತೆ ನಮಗೆ, ಅದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಬರುತ್ತೆ, ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ಆ್ಯಕ್ಚುಲಿ ತುಂಬ ಕಷ್ಟ ಇತ್ತು ಡಿಜಿಟಲ್ ಥಿಯೇಟ್ರ್ ಸಿಗೋದಕ್ಕೆ. ಲೀಡಾ ಅವರು ಅದೇನೋ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆಯಿತು ಎಲ್ಲೋ ನನಗೆ ನೆನಪಿಲ್ಲ ಇವಾಗ. ಆದರೆ ಅವರು ನಮಗೆ 4 ಸಿನಿಮಾ ಬಂತು. ನಾವೊಂದು 100ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಚಲನಚಿತ್ರಗಳನ್ನ ತರಿಸ್ಕೊಂಡಿದ್ವಿ. ಅದರಲ್ಲಿ 4 ಫೀಚರು ನಮಗೆ ಡಿಜಿಟಲ್ ಬಂತು. ಅದು ಎಲ್ಲೋ ತೋರಿಸೋದಕ್ಕೆ ವಿಶೇಷವಾಗಿ ವ್ಯವಸ್ಥೆ ಮಾಡಬೇಕಾಗಿ ಬಂತು ನಮಗೆ. ಅದರ ಮುಂದಿನ ವರ್ಷ ಅಲ್ಲ, ಅದರ ನೆಕ್ಸ್ಟ್ ಅಂದರೆ 2013 ಅನಿಸುತ್ತೆ, ನಾನು ಇನ್ವಾಲ್ವ್ ಆಗಿರಲಿಲ್ಲ ಆಗ ಆನಂದ್ ವರದರಾಜು ಅವರು ಅದರಲ್ಲಿ ಇನ್ನೂ ಇನ್ವಾಲ್ವ್ ಆಗಿದ್ದರು. ಆನಂದ್ ವರದರಾಜ್ ಹೇಳಿದ್ರು, ನಾವು ಈ ಸತಿ 126-130 ಸಿನಿಮಾ ತರಿಸ್ತಾ ಇದ್ದೀವಿ, ಅದರಲ್ಲಿ 4 ಸಿನಿಮಾ ಮಾತ್ರ ಸೆಲ್ಯುಲೈಡ್ ಇದೆ ಅಂತ. ಅಂದರೆ 2 ವರ್ಷದಲ್ಲಿ ಹಂಗಾಯಿತು. ಫಸ್ಟ್ ಕೋಡ್ಯಾಕ್ ಡಿಕ್ಲೇರ್ಡ್ ಬ್ಯಾಂಕ್ರಪ್ಟ್ಸಿ. ಈಸ್ಟ್ಮನ್ ಕೋಡ್ಯಾಕ್. ಆ್ಯಕ್ಚುಲಿ ನಾನು 2009ರಲ್ಲಿ ಮಾತಾಡ್ತಾ ಇದ್ದಾಗ ಕೋಡ್ಯಾಕ್ ಅವರು ಡಿಜಿಟಲ್ ಕ್ಯಾಮ್ರಾ ಮಾಡಿದ್ದಾರೆ. ಅವ್ರ ಕಾಲ ಮೇಲೆ ಅವರೇ ಯಾಕೆ ಕಲ್ಲು ಹಾಕೋತಾರೆ, ಪ್ರಶ್ನೆ ಮಾಡ್ಕೋಬೇಕು ನೀವು ಅಂತ ಜನಕ್ಕೆ ಹೇಳ್ತಾ ಇದ್ದೆ ನಾನು. ಕೋಡ್ಯಾಕ್ ಡಿಕ್ಲೇರ್ಡ್ ಬ್ಯಾಂಕ್ರಪ್ಟ್ಸಿ, ಈಸ್ಟ್ಮನ್ ಕೋಡ್ಯಾಕ್ ಫಿಲ್ಮ್ ನಿಂತೋಯ್ತು. ನೆಕ್ಸ್ಟ್ ಇಯರ್ ಫೂಜಿ ಸೆಡ್ ಇಟ್ ಕ್ಲೋಸ್ ಪ್ರೊಡಕ್ಷನ್. ಆಮೇಲೆ ಸೆಲ್ಯುಲೈಡ್ ಫಿಲ್ಮ್ ಬಂದಿಲ್ಲ ಅಂತ ನಾನು ಹೇಳ್ತಿಲ್ಲ, ಕೆಲವರು ಹುಚ್ಚರಿರ್ತಾರೆ. ಕ್ರಿಸ್ಟೋಫರ್ ನೋಲನ್ ಅವನಿಗಾಗಿ ಎಷ್ಟು ಸ್ಟಾಕ್ ಉಳಿದಿದೆ ಅವನಿಗಾಗಿ ಇಟ್ಕೊಂಡಿದ್ದಾರೆ, ಅವನು ಸೆಲ್ಯುಲೈಡಲ್ಲೇ ಮಾಡೋದು ಅಂತ ಹೇಳ್ತಾನೆ ನಾನು. ಬಟ್ ನಾವು ಮಾಡೋಕ್ಕಾಗಲ್ಲ, ನೀವು ಭಾರತದಲ್ಲಿ ಮಾಡೋಕ್ಕಾಗಲ್ಲ ಸೆಲ್ಯುಲೈಡ್. ಈಗ ನಿಮಗೆ ಡೆವಲಪಿಂಗ್ ಇರಲ್ಲ, ಎಲ್ಲಿ ಪ್ರೊಸೆಸಿಂಗ್ ಇರಲ್ಲ, ಗ್ರೇಡಿಂಗ್ ಇರಲ್ಲ. ಆ್ಯಕ್ಚುಲಿ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡಿ ಎಡಿಟರ್ ಸಿಗದೇ ಇರ್ಬೋದು ಈಗ. ಅಂದರೆ ಇಟ್ ಚೇಂಜ್ ಸೋ ಕ್ವಿಕ್ಲಿ. 1998 ಅನಿಸುತ್ತೆ, ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ರಾಮ್ ವಿಲಾಸ್ ಪಾಸ್ವಾನ್ ವಾಸ್ ಟೆಲಿಕಾಮ್ ಮಿನಿಸ್ಟರ್. 100 ವರ್ಷ ಭಾರತೀಯ ಟೆಲಿಗ್ರಫಿದು ಒಂದು ಪ್ರೆಸೆಂಟೇಷನ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಅವರು ಹೇಳಿದ್ರು, ಭಾರತದಲ್ಲಿ ಈಗ ವಿ ಹ್ಯಾವ್ 100 ಮಿಲಿಯನ್ ಟೆಲಿಫೋನ್ ಕನೆಕ್ಷನ್ಸ್ ಅಂತ ಅವರು ಒಂದು ಭಾಷಣ ಮಾಡಿದ್ರು. 1998. 2005 2 significant things happened. The number of mobile connections exceeded number of fixed line connections. ಅಷ್ಟೇ ಅಲ್ಲ, ಪ್ರತಿ ತಿಂಗಳು 10 ಲಕ್ಷಕ್ಕಿಂತ ಜಾಸ್ತಿ ಕನೆಕ್ಷನ್ಸ್ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರು. 7 ವರ್ಷನೂ ಆಗಿಲ್ಲ ನಾನು ಹೇಳ್ತಿರೋದು, ಫಾರ್ ದಟ್ ಚೇಂಜ್ ಟು ಕಮ್.
ಅಷ್ಟು ರ್ಯಾಪಿಡಾಗಿ ಚೇಂಜ್ ಆಗುತ್ತೆ. ಈ 5 ವರ್ಷದಲ್ಲಿ ಈ ಭಾಷಣ ಪೂರ್ತಿ ಆಬ್ಸಲ್ಯೂಟ್ ಆಗಿರುತ್ತೆ. ನೀವು ಬೇರೆ ಯಾವುದೋ ನಾರ್ಮನ್ನು ಒಪ್ಕೊಂಡಿರ್ತೀರ. 10 ವರ್ಷದ ಹಿಂದೆ ಫೇಸ್ಬುಕ್ ಇತ್ತು 12 ವರ್ಷದ ಹಿಂದೆ, 13 ವರ್ಷದ ಹಿಂದೆ. ಇಟ್ಸ್ ಅ ನಾರ್ಮ್. ದೀಸ್ ಆರ್ ಬಿಗ್ಗರ್ ಕಂಟ್ರೀಸ್ ದೆನ್ ಕಂಟ್ರೀಸ್. ಫೇಸ್ಬುಕ್, ಗೂಗಲ್ ಅವೆಲ್ಲ ದೇ ಆರ್ ವೆರಿ ಲಾರ್ಜ್ ವರ್ಚುವಲ್ ಕಂಟ್ರೀಸ್. ಕ್ಯಾನ್ ವಿ ಸೇ ದೇ ಡೋಂಟ್ ಹ್ಯಾವ್ ಪವರ್? Google may be richer than India, or it may become richer than India. ನಾ ಯಾಕೆ ಹೇಳಿದೆ ಇದು? ಈ ಟೈಮ್ ಆಫ್ ಫಿಲ್ಮ್ ಇದೆಯಲ್ಲ, ಐ ಆಮ್ ಸೇಯಿಂಗ್ ನೀವೀಗಲೇ ರಿಟೈರ್ ಮಾಡಬೇಕು. ಇಟ್ ಈಸ್ ಓವರ್ ದಟ್ ಥಿಂಗ್. ದಟ್ ಐಡಿಯಾ ಇಸ್ ಗಾನ್. ಕೋವಿಡ್ ಆದಮೇಲೆ ರಿಕವರಿ ತುಂಬ ಪ್ರಾಬ್ಲಮ್ ಇದೆ. ಮಾರ್ಕೆಟ್ ಅನ್ನೋದು ನಾವು ಅಂದ್ಕೊಂಡಂಗೆ ಇರೋದಿಲ್ಲ. 2 ಕಾರಣಕ್ಕೆ ಹೇಳಿ ನಿಲ್ಲಿಸ್ತೀನಿ ಅದನ್ನು, ಆ ಸಬ್ಜೆಕ್ಟ್. ಒಂದೇನೆಂದರೆ, ಎಲ್ಲ ರಿಲೀಸ್ ಮಾಡೋದನ್ನ ತಡೆದು ಇಟ್ಕೊಂಡಿದ್ದಾರೆ. ಸುಮಾರು 2300-400 ಫಿಲ್ಮ್ಸು ಭಾರತದಲ್ಲಿ ರಿಲೀಸ್ಗಿದೆ. ಈಗ ಓಪನ್ ಮಾಡ್ತೀರಾ, ಈಗ ಸುದೀಪ್ ದಾರ್ದು ಪಿಕ್ಚರ್ ಓಪನ್ ಆಗುತ್ತೆ. 3 ದಿನ ಪಿಕ್ಚರ್ ಹೊಡೆದ್ರೆ ದೊಡ್ಡದು ಅಂತ ಅನ್ಸುತ್ತೆ ಈಗ. ಯಾಕೆಂದರೆ ಅಷ್ಟು ಪಿಕ್ಚರ್ ಇದೆ ರಿಲೀಸ್ಗೆ. ಮತ್ತು ಈ ವರ್ಷ ಪಿಕ್ಚರ್ ಮಾಡ್ತಾ ಇದ್ದೀವಿ. ಈ ವರ್ಷದ ಏನು ಮಾಡಬೇಕು? ಹೊಸ ಪಿಕ್ಚರ್ಗೆ ಹಳೆ ಪಿಕ್ಚರ್ಗಿಂತ ಆದ್ಯತೆ ಜಾಸ್ತಿ ಇರ್ಬೋದಲ್ವಾ? ಹಿಂದಿಂದ ಕಲಿತು ಏನಾಗಿದೆ ತಿಳ್ಕೊಂಡು ಎಚ್ಚರಿಕೆಯಿಂದ ಇವಾಗ ಮಾಡ್ಬೋದು ಪಿಕ್ಚರು. ಈಗೇನಾಗುತ್ತೆ ಪಿಕ್ಚರು? ಒಂದು ಶೋ ಬಂದು ಹೋಗ್ಬೋದು. ನಾನೇನಾದ್ರು ಪಿಕ್ಚರ್ ಮಾಡಿದ್ರೆ 8 ಗಂಟೆಗೆ ನನಗೆ ಒಂದು ಸ್ಕ್ರೀನಲ್ಲಿ ಶೋ ಕೊಟ್ಟಿದ್ದಾರೆ, 8 ಗಂಟೆಗೆ ಬಂದು ನೋಡಿ ಅಂತ ನನ್ನ ಫ್ರೆಂಡ್ಸ್ಗೆ ಹೇಳ್ಬೋದು. ಆಮೇಲೆ ಇರುತ್ತೆ ಅಂತ ನಂಗೆ ನಂಬಿಕೆ ಇಲ್ಲ. ತುಂಬ ಫಿಲ್ಮ್ಸ್ ಇದೆ. ನೀವು ಅದನ್ನ OTTಲಿ ರಿಲೀಸ್ ಮಾಡ್ತೀರಾ? ಅವ್ರು ಇಲ್ಲಿ ಇದು ಮುಗಿಸಿದ ತಕ್ಷಣ ಅಲ್ಲಿ ಕಳ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇಟ್ಸ್ ಅ ಬಯರ್ಸ್ ಮಾರ್ಕೆಟ್. ಅವ್ರು ಇಷ್ಟ ಬಂದಿದ್ದು ಇಟ್ಕೊಳ್ತಾರೆ, ಬಿಡ್ತಾರೆ. ಇಷ್ಟ ಬಂದಿದ್ದು ಟರ್ಮ್ಸ್ ಹೇಳ್ತಾರೆ. ನೀವು ಆಗಲಿ ಇನ್ವೆಸ್ಟ್ ಮಾಡಿದ್ದೀರಾ, ನೀವು ವಿಧಿ ಇಲ್ಲ ನಿಮಗೆ. ಹೆಂಗಾರು ಕಾಣಿಸಿದ್ರೆ ಸಾಕು, ಜನಕ್ಕೆ ತೋರಿಸೋದಕ್ಕಾದರೆ ಸಾಕು. ಆ ಥರ ಆಗಿರ್ತೀವಿ ನಾವು ಅಂದ್ಕೊಂಡಿರೋ ಮಾರ್ಕೆಟಿಗೆ ಕೋವಿಡ್ ನಂತರ ಇಲ್ಲವೇ ಇಲ್ಲ, ಈಗಲೇ ಇಲ್ಲ ಹೇಳ್ತಿದ್ದೀನಿ ನಾನು. ಯು ಕಾಂಟ್ ಡು. ಒಂದು ವಿಚಿತ್ರ ಅದರಿಂದ ಸಾಧ್ಯ ಆಗತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಹೇಗೆ ಸೋಷಿಯಲ್ ಮೀಡಿಯಾನ ಯಾರು ಹಳಿತೀರೋ ಯಾರು ಹೊಗಳ್ತಿರೋ ಬಿಡಿ, ಸೋಷಿಯಲ್ ಮೀಡಿಯಾ ನಮ್ಮಲ್ಲಿ ಒಂಥರದ್ದು ವರ್ಚುವಲ್ ಒರಾಲಿಟಿ, ಅಂದರೆ ಮೌಖಿಕವನ್ನು ಹಿಂದೆ ಹೆಂಗಿತ್ತು ಆ ಥರದ್ದು ನಮಗೆ ಬಂದಿದೆ ತಿರ್ಗಾ. ಯಾರು ಬೇಕಾದ್ರೆ ಫಿಲ್ಮ್ ಬಗ್ಗೆ ಕಾಮೆಂಟ್ ಮಾಡ್ಬೋದು. ನಾನು ತಾಷ್ಕೆಂಟ್ ಫೈಲ್ಸ್ ಅನ್ನೋ ಒಂದು ಪಿಕ್ಚರಲ್ಲಿ ಅಭಿನಯಿಸಿದ್ದೀನಿ. ಅದಕ್ಕೆ ಒಂದು ರಿವ್ಯೂರ್ ಅಂತೂ -1 ರೇಟಿಂಗ್ ಕೊಟ್ಟಿದ್ದಾರೆ. -1, ಹಾಫ್ 1.5 ಎಲ್ಲ ಕೊಟ್ಟೆ ರೇಟಿಂಗು. ಅದು ಆಸ್ಕರ್ಗೆ ನಾಮಿನೇಟ್ ಆಯ್ತದು. ಬಟ್ ಅದನ್ನು ಅವ್ರ ಕಮಿಟೀಲಿ ಅದು ಈ ನಮ್ಮ ಲಿಬ್ರಲ್ಸು ನಾನ್ ಲಿಬ್ರಲ್ಸು ಅವರೆಲ್ಲ ಸೇರಿಕೊಂಡು ಜಗಳ ಮಾಡಿ ಅದನ್ನು ತೆಗೆದುಬಿಟ್ರು. ಅದನ್ನು ಆ್ಯಕ್ಚುಲಿ ಕ್ರಿಟಿಕ್ಸ್ಗೆ ಯಾರು ಕೇರ್ ಮಾಡೋದಿಲ್ಲ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ಬ್ಯಾಡ್ ಟೈಮ್ ಫಾರ್ ಕ್ರಿಟಿಕ್ಸ್. ಕ್ವಾಂಟಿಟಿ ಇಸ್ ಬಿಕಮ್ ಕ್ವಾಲಿಟಿ. IBM ಬಿಗ್ ಬ್ಲೂ ಅಂತ ಕಂಪ್ಯೂಟರ್ ಮಾಡಿದ್ರು. ಮಾಡಿದಾಗ ಕ್ಯಾಸ್ಪರೋವ್ನ ಕರೆದ್ರು. ಆಗ ದೊಡ್ಡ ರೇನಿಂಗ್ ಚೆಸ್ ಚಾಂಪಿಯನು ಕರೆದು ಅವನಿಗೆ ಇದು ಅದರ ಜೊತೆ ಆಡೋದಕ್ಕೆ ಬಿಟ್ಟರು. ಕ್ಯಾಸ್ಪರೋವ್ ಆ ಬಿಗ್ ಬ್ಲೂನ ಸೋಲಿಸ್ಬಿಟ್ಟ ಅವನು ವರ್ಷನ್ 1. ಅವ್ರು ಅದನ್ನು ಇಂಪ್ರೂವ್ ಮಾಡಿ ವರ್ಷನ್ 2 ಮಾಡಿದ್ರು. ಇಂಜಿನಿಯರ್ಸಿಗೆ ಗೊತ್ತಿರುತ್ತೆ, ಮೂರ್ಸ್ ಲಾ ಅಂತ ಇರುತ್ತೆ ಅಲ್ಲ. ರ್ಯಾಪಿಡ್ಲಿ ಚೇಂಜ್ ಆಗುತ್ತೆ. 4G will not be geometrically bigger than 5G will not be geometrically bigger, exponentially bigger than it will be ಅಲ್ವಾ. ಸೊ ನೆಕ್ಸ್ಟ್ ಇಯರ್ ಕರೆಸಿದ್ರು ಕ್ಯಾಸ್ಪರೋವ್ನ. ಬಿಗ್ ಬ್ಲೂ ಡಿಫೀಟೆಡ್ ಕ್ಯಾಸ್ಪರೋವ್. ಟೈಮ್ ಮ್ಯಾಗಝೀನಲ್ಲಿ ಒಂದು ಎಸೆ ಬರೆದ್ರು, ಕ್ವಾಂಟಿಟಿ ಹಸ್ ಬಿಕಮ್ ಕ್ವಾಲಿಟಿ. ಅಂದರೆ ಇಟ್ಸ್ ಕಂಪ್ಯೂಟಿಂಗ್ ಪವರ್ beat is thinking power. What I'm saying is, technology will destroy the market as you know it, and the first casualty will be time. A film's duration will no longer be 2 hours. Actually, all the OTT series, you should treat them as actually full features.
ದೇರ್ ಆರ್ ಡಿಫ್ರೆಂಟ್ ಡ್ಯೂರೇಷನ್. ಅಂದರೆ ಇದು ಪಳೆಯುಳಿಕೆ, ಅದಕ್ಕೇ ನಾವು ಅದಕ್ಕೆ ಸಿನಿಮಾಗಿಂತ ಜಾಸ್ತಿ ಇದೆ ಅಂತ. ಸಿನಿಮಾ ಇಷ್ಟೇ ಅಂತ ಏನು ಇರಲಿಲ್ಲ. ನಾ ಎರಡನೇದೇನು ಹೇಳ್ತೀನಿ, ಸಿ ದಿಸ್ ನೌ ದಟ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ಬೀನ್ ಓಪನ್ ಟು ಅಸ್. ಸಿ ದರ್ ಇಸ್ ಅ ಪ್ರಾಬ್ಲಮ್ ಆಫ್ ವೈ ವಿ ಮೇಕ್ ಎ ಫಿಲ್ಮ್. ನಾವು ಯಾಕೆ ಫಿಲ್ಮ್ ಮಾಡ್ತೀವಿ? ಈಗ ನಾವೆಲ್ಲ ಸ್ಕ್ರಿಪ್ಟ್ ರೈಟರ್ ಆಗೋಕ್ಕೆ ತುಂಬ ಸ್ಟ್ರಗಲ್ ಮಾಡಿ ಸಿನಿಮಾ ನಿರ್ದೇಶಕರನ್ನ ಹಿಂದೆಲ್ಲ ಮೀಟ್ ಮಾಡ್ತೇವೆ, ಪ್ರೊಡ್ಯೂಸರ್ಸ್ನ ಮೀಟ್ ಮಾಡ್ತಾಯಿದ್ವಿ. ನಮಗೆಲ್ಲ ಏನು ಹೇಳೋರು, ಸಿನಿಮಾ ಯಾಕೆ ಮಾಡ್ತೀವಿ? ಜನ ನೋಡಬೇಕು ಅಂತ ಸಿನಿಮಾ ಮಾಡ್ತೀವಿ. ಇಲ್ಲ, ಜನ ನೋಡಬೇಕು ಅಂತ ಸಿನಿಮಾ ಮಾಡ್ತೀವಿ ಅಂದರೆ ನಂಗೆ ಅರ್ಥ ಆಗ್ತಾಯಿದೆ. ಆದರೆ ಅದು ಅವ್ರು ಹೇಳ್ತಿರೋದು ಏನಂದರೆ, ಸಿನಿಮಾ ದುಡ್ಡು ಮಾಡಬೇಕು ಅಂತ. ಎಷ್ಟು ಸಿನಿಮಾ ದುಡ್ಡು ಮಾಡುತ್ತೆ? ನಿಮ್ಮ ಸಿನಿಮಾಲಿರೋರಿಗೆ ಯಾರಿಗಾರು ಗೊತ್ತಿರುತ್ತಲ್ಲ, ಎಷ್ಟು ಸಿನಿಮಾ ದುಡ್ಡು ಮಾಡುತ್ತೆ? ಒಂದು 100 ಸಿನಿಮಾ ಮಾಡಿದ್ರೆ ಕನ್ನಡದಲ್ಲಿ, 100ರಲ್ಲಿ ಎಷ್ಟು ಸಿನಿಮಾ ರಿಕವರ್ ಮಾಡುತ್ತೆ? 6%. ಸ್ಟ್ಯಾಂಡರ್ಡ್ ಇನ್ನೂ ಕಮ್ಮಿ ಇರ್ಬೋದು. ಈಗ ಕೋವಿಡ್ ಆದಮೇಲೆ ರಿಲೀಸ್ ಆಗುತ್ತಲ್ಲ, ನಾಟ್ ಇವನ್ 1%. ಐ ಥಿಂಕ್ ಸೂರ್ಯ ವಾಸ್ ಕ್ಲೆವರ್ ಟು ರಿಲೀಸ್ ಸೂರ್ಯ ರಿಪೋರ್ಟ್ರು. ಯುನೋ, he's our film industry ಅವರೆಲ್ಲ ಟ್ರೆಡಿಷನಲಿಸ್ಟ್, ದೇ ಆರ್ ಅಗೇನ್ಸ್ಟ್ ಹಿಮ್. ದೇ ಆರ್ ಸೇಯಿಂಗ್ he is compromised and betrayed the industry. But it may become the norm. I've acted in 2 Hindi films now. Eradu filmu, it is not slated for release in screens. Film is being made for OTT. ಫಿಲ್ಮೇ. ಈಗೇನಾಗತ್ತೆ, ನಾವು ಯಾಕೆ ಫಿಲ್ಮ್ ಮಾಡಬೇಕು ಅಂತ ಬರುತ್ತೆ. ಈಗ ಸಿ ಎ ಕ್ರಿಟಿಕ್ ಲೈಕ್ a cine buff or a cineast like Narahari Rao or say Shashidhar, who are in the film society movement, what are the films they will watch or endorse or lionize? Yav cinema avaru nododu? They watch a film, endorse a film or discuss a film that a filmmaker wants to do. That's the film they want to watch. A personal film, a committed film from a passionate filmmaker. That's what they want to watch. ನೀವು KGF 2ಗೆ ಕಾಯ್ತಾ ಇರೋರು ಇರ್ತಿರಲ್ಲ, ನಿಮ್ಮ ಜೊತೆ ಸೇರಿದವ್ರು ಅಲ್ಲ ಅವರು ಬೇರೆ. ಅವರು ಅದಕ್ಕೆ ಬದ್ಧ ಇರ್ತಾರೆ. ಅವರು ಆ್ಯಕ್ಚುಲಿ ದೇ ಆರ್ ಎ ಮೋರ್ ಸ್ಟೇಬಲ್ ಫಿಲ್ಮ್ ಕಮ್ಯುನಿಟಿ ದೆನ್ ಯು ಆರ್. MX ಪ್ಲೇಯರ್ ಅಂತಿದೆ, OTT ಪ್ಲ್ಯಾಟ್ಫಾರ್ಮ್, ಅದು ಫ್ರೀ. ಯಾರದರ ಓನರು? MX ಪ್ಲೇಯರ್ ಓನರ್ ಯಾರು? ನನಗೆ ತುಂಬ ಕ್ಯೂರಿಯಸ್ ಇದೆಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಜ್ಞಾನಪೀಠ ಅವಾರ್ಡ್ ಯಾರು ಕೊಡ್ತಾರೆ ಗೊತ್ತಾ? ಯಾರು ಕೊಡ್ತಾರೆ ಜ್ಞಾನಪೀಠ ಅವಾರ್ಡ್? ಯಾರಿಗಾರು ಗೊತ್ತಾ? ಸರ್ಕಾರ ಕೊಡಲ್ಲ ಜ್ಞಾನಪೀಠ ಅವಾರ್ಡ್. ಗೊತ್ತಾ ನಿಮಗೆ? ಸರ್ಕಾರ ಕೊಡಲ್ಲ. ಟೈಮ್ಸ್ ಆಫ್ ಇಂಡಿಯಾ ಕೊಡ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಕೊಡೋ ಅವಾರ್ಡ್ಗೆ ಹೆಂಗೆ ಅಲ್ಲೇ ನಾವು ಎಷ್ಟು ಜಗಳ ಮಾಡೋದು ನಾವು. ಯಾಕೆಂದ್ರೆ ವಿಜ್ಞಾನ ಭವನಲ್ಲಿ ಕೊಡ್ತಾರಲ್ಲ, ಅದಕ್ಕೇ ಗೌರ್ಮೆಂಟ್ ಕೊಡ್ತಾರೆ ಅಂತ ಅಲ್ಲಿ ತಲೆಯಲ್ಲಿ ಬಂದಿದೆ ಎಲ್ಲರಿಗೂ. ಗೌರ್ಮೆಂಟ್ ಕೊಡೋದಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ಅವ್ರದ್ದೊಂದು ಟ್ರಸ್ಟ್ ಇದೆ, ಅವ್ರ ಫ್ಯಾಮ್ಲಿದು. ಆ ಟ್ರಸ್ಟ್ ಕೊಡೋದು. ಅದನ್ನ ನಿಮ್ಮ ಗೌರ್ಮೆಂಟ್ ಆಫೀಸಲ್ಲೆಲ್ಲ ಹಾಕ್ಕೊಂಡಿರ್ತೀರಲ್ಲ, ಹಾಕೊಳ್ಬಾರ್ದು ಅನಿಸುತ್ತೆ. ನೀವು ಕೊಟ್ಟಿರೋ ಅವಾರ್ಡ್ದು ಹಾಕ್ಕೊಳ್ಳಿ, ಅದ್ಯಾಗ ಅವ್ರು ಕೊಟ್ಟಿದ್ದು ಹಾಕ್ಕೊಂಡಿದ್ದಾರೆ ನೀವು. ಯಾಕೆ ಹೇಳ್ತೀನಿ, MX ಪ್ಲೇಯರ್ ಇಸ್ ಓನ್ ಬೈ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅಂದರೆ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಅಷ್ಟೇ ಅಲ್ಲ, ಆ ಗ್ರೂಪ್. ಮೇನ್ ಥಿಂಗ್ ಅದೇನದ್ರಲ್ಲಿ, MX ಪ್ಲೇಯರ್ ಇಸ್ ಫ್ರೀ. ಕೇಳಿಸ್ಕೊಳ್ಳಿ, ದೊಡ್ಡ ವೆರಿ ಇಂಪಾರ್ಟೆಂಟ್ ಐಡಿಯಾ ದಿಸ್ ಇಸ್. MX ಪ್ಲೇಯರ್ ಇಸ್ ಫ್ರೀ. Okay? And if MX player is free, I distrust your loyalty to Sudeep or Yash. You may become loyal to some Korean serial or some Hong Kong serial. You may become devoted. Maybe
ಜಾಕಿ ಚಾನ್ ಥರ ಈಗಿನ ಕಾಲದಲ್ಲಿ ಯಾರು ಇರ್ತಾರೋ ಅವರು ಬಿಗ್ಗೆಸ್ಟ್ ಹೀರೋ ಆಗ್ಬೋದು ಕರ್ನಾಟಕಲ್ಲಿ. ಡಬ್ಬಿಂಗ್ ಗಿಬ್ಬಿಂಗ್ ಎಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಂಥ ಅನಮಿಲೀಸ್ ಬರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ಈಗ ನನಗೆ ಇದು ಬಂದು ಯಾವುದೋ ಸೆನ್ಸರ್ಶಿಪ್ಪು ಇದೇನೇನೋ ಇರುತ್ತಲ್ಲ, ಅದ್ರ ಮೇಲೆ ಮಾತಾಡೋದಕ್ಕೆ ಕೇಳ್ತಾರೆ. ಈಗ ಹೊಸದಾಗಿ ಈ 2 ವರ್ಷದಿಂದ ಏನು ಕೇಳ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ತಾಂಡವ ಆದಮೇಲೆ ಅನಿಸುತ್ತದು ಸೀರೀಸ್ ಆದಮೇಲೆ, ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಅದು ಫ್ಲೋಟಿಂಗ್ ದ ಐಡಿಯಾ, ಡಿಸ್ಕಷನ್ ಎಲ್ಲ ಕಡೆ ನಡೀತಾ ಇದೆ. ಏನಂದರೆ ವೆಬ್ ಸೀರೀಸ್ಗೂ ಸೆನ್ಸರ್ಶಿಪ್ ಮಾಡಬೇಕಾ ಅಂತ. ವೆಬ್ ಸೀರೀಸ್ಗೆ ಸೆನ್ಸರ್ಶಿಪ್ ಮಾಡೋದು ತಪ್ಪು ಅಂತ ನಮ್ಮ ಇಂಡಸ್ಟ್ರಿಯಲ್ ಲಿಬರಲ್ಗಳು ಹೇಳ್ತಾರೆ. ಈಗ ಸಿ, ನನ್ ಆಫ್ ದೀಸ್ ಪ್ಲ್ಯಾಟ್ಫಾರ್ಮ್ಸ್ ಆರ್ ಇಂಡಿಯನ್ ಓನ್ಡ್. ಟೈಮ್ಸ್ ಆಫ್ ಇಂಡಿಯಾ ಅದು ಫಾರಿನ್ ಕಂಪನಿ, ಅದು MX ಪ್ಲೇಯರು. ಓಕೆ, ಅಂದರೆ ಹೆಡ್ ಕ್ವಾರ್ಟರ್ಡ್ ಇನ್ ಸಿಂಗಪೂರ್. ನಾನು ಒಂದು ಸೀರೀಸ್ ಮಾಡಿದ್ದೀನಿ, ಆ ಸೀರೀಸ್ಗೆ ನನಗೆ ಡಾಲರ್ಸಲ್ಲಿ ಕೊಟ್ಟರು ನಂಗವರು. ಓಕೆ, ಈಗ ನಾನು ಯಾಕೆ ಕೇಳಿದೆ ಅದು, ನಿಮ್ಮ TV ಸೀರಿಯಲಲ್ಲಿ ತೋರ್ಸೋಕ್ಕೆ ಬಿಡದೇ ಇರೋದನ್ನು, ನಿಮ್ಮ ಸಿನಿಮಾಲಿ ತೋರ್ಸೋಕ್ಕೆ ಬಿಡದೇ ಇರೋದನ್ನು ವೆಬ್ ಸೀರೀಸಲ್ಲಿ ತೋರ್ಸೋಕ್ಕೆ ಬಿಡ್ತಾರೆ ಅಂದರೆ, ಫಾರಿನ್ನ ಓನರ್ಸ್ಗೆ ಬಿಡ್ತಾರೆ ಅಂದರೆ ಯಾವ ಥರ ನ್ಯಾಯ ಅದು? ನೀವು ಭಾರತೀಯರಾಗಿ ನಿಮ್ಮನ್ನೇ ಕೇಳ್ಕೊಳ್ಳಿ, ಅವ್ರಿಗೆ ಫ್ರೀಡಮ್ ಕೊಡಿ, ನಮಗೆ ಕೊಡಬೇಡಿ ಅಂತ ನೀವು ಹೇಳ್ತಾ ಇದ್ದರೆ ನಾವು ಯಾಕೆ ಕೇಳಬೇಕು ಅದನ್ನು? ನಮ್ಮ ಸಿನಿಮಾನ ಸೆನ್ಸರ್ ಯಾಕೆ ಮಾಡ್ತೀರಾ ನೀವು ಅವ್ರದ್ದನ್ನು ಮಾಡದೇ ಇದ್ದರೆ? ಏನು ನ್ಯಾಯ ಅದು? ಇಲ್ಲ ಸೆನ್ಸರ್ಶಿಪ್ ಯಾಕೆ ಮಾಡಬೇಕು ಅಂತ ನೀವು ಕೇಳ್ತೀರಾ? ನಾವು ಸಪೋರ್ಟ್ ಮಾಡ್ಬೋದು, ನೀವು ಕೇಳೇ ಇಲ್ವಲ್ಲ ಅದನ್ನ. ಈ ಮೋದಿ ಸರ್ಕಾರ ಶ್ಯಾಮ್ ಬೆನೆಗಲ್ ಅವ್ರನ್ನ ಕರೆಸಿ ಒಂದು ಕಮಿಟಿ ಏನೋ ರಿಪೋರ್ಟ್ ಕೊಟ್ಟಿದೆ. ನೀವು ಯಾಕೆ ಆ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಿಲ್ಲ ನೀವು? ಹೌ ಕಮ್ ಯು ನಾಟ್ ಆಸ್ಕಿಂಗ್? ನಾನು ಹೇಳ್ತಾ ಇರೋದು, ನಾವು ಇವತ್ತು ಮಾತಾಡೋ ಸಬ್ಜೆಕ್ಟ್ಗೆ ಇದು ರೆಲೆವೆಂಟಾ ಅಲ್ವಾ ನೀವು ಯೋಚನೆ ಮಾಡಿ. ಇವಾಗ ನಿಮಗೆ, ಇಫ್ ಯು ಆರ್ ಫ್ರೀಯರ್ ಟು ಮೇಕ್ ಎ ಫಿಲ್ಮ್ ಆನ್ ಎ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಬಟ್ ನಾಟ್ ಫಾರ್ ಇಂಡಿಯನ್ ಇಂಡಸ್ಟ್ರಿ, ವಾಟ್ ಕೈಂಡ್ ಆಫ್ ಲಾಜಿಕ್ ಇಸ್ ದ್ಯಾಟ್? See, that is the problem of globalization of film now. It's a very big problem it is. ನೀವು ಯಾಕೆ ಫಿಲ್ಮ್ ಮಾಡ್ತೀರಾ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ ಇವಾಗ. ನೀವು ಯಾಕೆ ಫಿಲ್ಮ್ ಮಾಡ್ತೀರಾ ಆನ್ ದ ಬೇಸಿಸ್ ಆಫ್ ದಟ್ ಯಾರು ಫೈನಾನ್ಸ್ ಮಾಡ್ತಾರೆ ನಿಮಗೆ ಅಂತ ಬರುತ್ತೆ ಇವಾಗ. ಯಾರು ಫೈನಾನ್ಸ್ ಮಾಡಿದ್ರೆ ಯಾಕೆ ಫೈನಾನ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಬರುತ್ತೆ. ನಾನು ಇಲ್ಲಿವರೆಗೂ ಒಂದು ವೆಬ್ ಸೀರೀಸ್ ನೋಡಿಲ್ಲ ಯಾವ ಭಾಷೆಯಲ್ಲೂ. ಐ ಹ್ಯಾವ್ ನೆವರ್ ಸೀನ್. ನಾನು ಮಾಡಿರೋದನ್ನು ನೋಡಿಲ್ಲ ನಾನು. ಅಂದರೆ ನಾನು ನೋಡ್ತೀನಿ, ಈಗ ಮುಂಬೈ ಡೈರೀಸ್ನ ನೋಡ್ತೀನಿ ನಾನು, ಯಾಕೆ ನನ್ನ ಮೇಲೆ ಒತ್ತಡ ಇದೆ ನೋಡೋದಕ್ಕೆ, ಅದಕ್ಕೆ ನೋಡ್ತೀನಿ. ನಾನು ಯಾಕೆ ನೋಡೋಲ್ಲ ಅಂದರೆ, ಐ ಫೀಲ್ ವೆಬ್ ಸೀರೀಸ್ ಇಸ್ ಮೇಡ್ ಲೈಕ್ ಎ ಪ್ರಾಡಕ್ಟ್. ಇಟ್ ಈಸ್ ಮೇಡ್ ಟು ಎಂಟರ್ಟೈನ್ ಯು. ನನ್ನ ಅಸ್ಯೂಮ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅನ್ಸುತ್ತೆ, ನನಗೆ ಇರಿಟೇಟ್ ಆಗುತ್ತೆ, ಅದಕ್ಕೆ ನಾನು ನೋಡಲ್ಲ ಅಂತ ನಾನು ಯಾವಾಗ ಹೇಳ್ತೀನಿ. ಬಟ್ ದ ಮಾರ್ಕೆಟ್ ವಿ ಹ್ಯಾವ್ ಟು ಅಸ್ಯೂಮ್. ಮೂರನೇದು ಹೇಳ್ತೀನಿ ಈಗ ಟಾಪಿಕ್ಕು. ನೀವು ಅಕಸ್ಮಾತ್ ಇದನ್ನು ಮುಗಿಸೋದಕ್ಕೆ ನೋಡಿ, ನೀವು ಅಕಸ್ಮಾತ್ ನಿಮ್ಗೆ ಇಷ್ಟ ಬಂದಿದ್ದ ಕಾರಣಕ್ಕೆ ನೀವು ಸಿನಿಮಾ ಮಾಡಿದ್ರೆ ಅದಕ್ಕೆ ಕಂಟಿನ್ಯೂಟಿ ಇದೆ. 100 ವರ್ಷದ 120 ವರ್ಷದ ಸಿನಿಮಾ ಇತಿಹಾಸದಲ್ಲಿ ನೀವು ಉಳಿತೀರ, ಆ ಟ್ರೆಡಿಷನಲ್ಲಿ ಇರ್ತೀರ ನೀವು. ಯು ಆರ್ ಎಕ್ಸ್ಟೆಂಟ್. ಸಿನಿಮಾ ಇಸ್ ಆರ್ಟ್, ದಟ್ಸ್ ವೈ ಐ ಮೇಕ್ ಎ ಫಿಲ್ಮ್, ಹ್ಯಾವ್ ಸಮಥಿಂಗ್ ಟು ಸೇ, ಐ ವಾಂಟ್ ಟು ಸೇ ಇಟ್ ಇನ್ ದಿಸ್ ಮೀಡಿಯಮ್. ಅದಕ್ಕೆ ಸಿನಿಮಾ ಮಾಡಿದ್ರೆ ಬೇರೆ ಅರ್ಥ. ಇದು ಯಾವುದು ಮ್ಯಾಟ್ರ್ ಆಗಲ್ಲ ಹಂಗಾರೆ. ಆ್ಯಕ್ಚುಲಿ ಇಟ್ಸ್ ಈಸಿಯರ್, ಚೀಪರ್ ಟು ಮೇಕ್ ಫಿಲ್ಮ್ ಲೈಕ್ ದಟ್ ನಾವು. ಬಟ್ ಯು ಹ್ಯಾವ್ ಟು ಬಿ ರೆಡಿ ಟು ಶೋ ಇಟ್ ಲೈಕ್ ವಿ ಶೋ ಎ ಪ್ಲೇ. 100 ಜನಕ್ಕೋ 1000 ಜನಕ್ಕೋ 5000 ಜನಕ್ಕೋ. ಈಗ ನಮ್ಮದೊಂದು ತಂಡ ಇದೆ, ನಾವು ಮಾಡಿದ್ರೆ ನಮ್ಮ ಆಡಿಯನ್ಸ್ ಒಂದು 5000. ಬೆಂಗಳೂರಿನಲ್ಲಿ 5000 ಜನ ನೋಡಿದ್ರು ಅಂದರೆ ಮುಗೀತು, ನಾವು ಇನ್ನು ಮತ್ತೆ ಶೋ ಮಾಡೋಕ್ಕೆ ಹೋಗಲ್ಲ ನಾವು, ಅಷ್ಟೇ ಇರೋದು ನಮ್ಗೆ ಆಡಿಯನ್ಸು. ಸಿನಿಮಾಗೆ ಹಂಗಾದ್ರೆ ಕಷ್ಟ ಅಲ್ವಾ? ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಯಾತಕ್ಕೆ ಫಿಲ್ಮ್ ಮಾಡ್ತೀರೋದು ಯೋಚನೆ ಮಾಡಬೇಕು ಇವಾಗ. ಇಫ್ ಯು ಆರ್ ಡೂಯಿಂಗ್ ಇಟ್ ಫಾರ್ ದ ಮಾರ್ಕೆಟ್, ನನಗನ್ಸುತ್ತೆ ತುಂಬ ಕಷ್ಟ ಇದೆ ಈಗ. ಯಾರು OTT ಪ್ಲ್ಯಾಟ್ಫಾರ್ಮ್ನ ಅಪ್ರೋಚ್ ಮಾಡಿದರೆ ನಿಮ್ಮಲ್ಲಿ ಕನ್ನಡನ ಹೆಂಗೆ ಟ್ರೀಟ್ ಮಾಡ್ತಾರೆ ನಿಮಗೆ ಗೊತ್ತು. ಯು ಶುಡ್ ಸಿ. ತುಂಬ ಕಷ್ಟ ಇದೆ. ಈಗ ಕನ್ನಡ ಅಂತ ಹೇಳಿದ್ದಕ್ಕೆ ಮೂರನೇದು ಹೇಳಿ ಪ್ರಶ್ನೋತ್ತರ ಮಾಡೋಣ. ನಾನು ಹೇಳಿದೆ, ಸಿನಿಮಾಗೆ ಭಾಷೆ ಇದೆಯಾ? ಕನ್ನಡ ಸಿನಿಮಾ ಮತ್ತು ತೆಲುಗು ಸಿನಿಮಾಗೆ ಏನು ಡಿಫ್ರೆನ್ಸ್ ಇದೆ? ಭಾಷೆದ ಡಿಫ್ರೆನ್ಸು, ಒಂದು ಸಂಸ್ಕೃತಿಯದೇ ಡಿಫ್ರೆನ್ಸ್ ಇದೆಯಾ? ನೀವು
ಅಶ್ವಿನಿ ದತ್ ಅವ್ರನ್ನ ನಾನು ಒಂದು 15 ದಿನದಿಂದ ಮೀಟ್ ಮಾಡಿದೆ ಕೂನೂರಲ್ಲಿ. ಅವರೊಂದು ಪಿಕ್ಚರ್ ಮಾಡ್ತಾಯಿದ್ದಾರೆ. 500 ಕೋಟಿ ರೂಪಾಯಿ ಬಜೆಟ್ ತೆಲುಗು ಫಿಲ್ಮ್. 500 ಕೋಟಿ ರೂಪಾಯಿ. ನೀವು ಅದನ್ನ 8 ಕೋಟಿ ರೂಪಾಯಿಗೆ 11 ಕೋಟಿ ರೂಪಾಯಿಗೆ ಕನ್ನಡಲ್ಲಿ ರೀಮೇಕ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಒಂದು ಸಂಸ್ಕೃತಿಗೆ ಅವಮಾನ ಅಲ್ವಾ? ನೀವು ಬಾಹುಬಲಿನ 2.5 ಕೋಟಿಗೆ ಮಾಡಿದ್ರೆ ಇಲ್ಲಿ ನಾವು ಕಳಪೆ, ಕನ್ನಡ ಕಳಪೆ ಅನ್ಸುತ್ತೆ. ಮಾಡಿದವ್ರು ಕಳಪೆ ಅಲ್ಲ, ಕನ್ನಡನೇ ಕಳಪೆ ಅಂತ ಅನ್ಸಕ್ಕೆ. ಸಿನಿಮಾ ಬಗ್ಗೆ ಮಾತಾಡಿದಾಗ ಕನ್ನಡನೇ ಕಳಪೆ ಅನ್ನೋ ಥರ ಮಾತಾಡ್ತೀವಿ. ಸಿನಿಮಾಗೆ ಭಾಷೆ ಇರಲಿಲ್ವಲ್ಲ, ಯಾವಾಗ ಬಂತು? ಒಂದು ಜೀನ್ ಕೆಲ್ಲಿದ ಫಿಲ್ಮ್ ಬಂತಲ್ಲ, ಅದು ಡ್ಯಾನ್ಸ್ ಮ್ಯೂಸಿಕಲ್ ಫಿಲ್ಮ್ ಬಂತಲ್ಲ, ಸಿಂಗಿಂಗ್ ಇನ್ ದ ರೈನ್. ಸಿಂಗಿಂಗ್ ಇನ್ ದ ರೈನ್ told the story in a way of, of sound coming to film. ಅದಕ್ಕೆ ಮುಂಚೆ ಫಿಲ್ಮ್ ಇತ್ತು. ಒಂದು 30-40 ವರ್ಷ ಇತ್ತು ಅದಕ್ಕೆ ಮುಂಚೆ ಫಿಲ್ಮು ಅಲ್ಲ. ವಾಟ್ ಈಸ್ ಕನ್ನಡ ಇನ್ ಕನ್ನಡ ಫಿಲ್ಮ್? ನನ್ನ ಪ್ರಕಾರ ರಾಜ್ಕುಮಾರ್ ಆ್ಯಕ್ಟ್ ಮಾಡ್ತಾ ಇದ್ದ ಫಿಲ್ಮ್ ಕನ್ನಡ ಫಿಲ್ಮ್. ಭಾಷೆ ಅಷ್ಟೇ ಅಲ್ಲ, ಭಾಷೆನೂ ಸೊಗಸು. ಅಂದರೆ ಭಾಷೆ ಅಷ್ಟೇ ಅಲ್ಲ, ಅದು ಕನ್ನಡ ವ್ಯಾಲ್ಯೂಸ್, ಅದು ಸಂಸ್ಕೃತಿ, ಅದು ಅಲ್ಲ. ಈಗ ಮಾಡೋ ಫಿಲ್ಮ್ ಎಷ್ಟು ಕನ್ನಡ? ಅದು ಭಾಷೆನೂ ಸೊಗಸಲ್ಲ ಅನ್ಸುತ್ತೆ ಈಗ ಅಲ್ಲ. ಅಂದರೆ ಏನು ಕನ್ನಡ ಅದರಲ್ಲಿ? ನೀವು ಅಕ್ಕಿ ಬೆಳೆದಿದ್ರೆ, ತೊಗರಿಬೇಳೆ ಬೆಳೆದಿದ್ರೆ, ಈರುಳ್ಳಿ ಬೆಳೆದಿದ್ರೆ ದೊಡ್ಡ ಕಷ್ಟ ಇದೆ, ಜನಕ್ಕೆ ಬೇಕದು. ಅವರೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ, ಅವರು ಬಡತನದಲ್ಲಿದ್ದಾರೆ. ಯಾರು ಅಗತ್ಯ ಬೆಳೆ ಮಾಡೋರು ಬಡತನದಲ್ಲಿದ್ದಾರೆ. ಸಿನಿಮಾದವ್ರನ್ನ ನಾವು ನೋಡ್ಕೋಬೇಕಂದ್ರೆ ಕನ್ನಡ ಕಾಪಾಡೋದಕ್ಕೆ ಕನ್ನಡಿಗರನ್ನ ಕಾಪಾಡೋ ಫಿಲ್ಮ್ ಮಾಡಿ ನೀವು ಅಲ್ವಾ. ಕೋವಿಡಲ್ಲಿ ಏನಾಯಿತು? ಐ ಟೆಲ್ ಯು ವಾಟ್ ಹ್ಯಾಪನ್ ವಿತ್ ಲ್ಯಾಂಗ್ವೇಜ್. ಮಲಯಾಳಂ ಸಿನಿಮಾ ಬಿಕೇಮ್ ಫೇಮಸ್. ಹಿಂದೆ ಮಲಯಾಳಂ ಸಿನಿಮಾ ಚೆನ್ನಾಗಿದೆ ಅಂತ ಕ್ರಿಟಿಕಲ್ ವರ್ಲ್ಡ್ ಹೇಳ್ತಾ ಇತ್ತು. ಬೇರೆ ಕಡೆ ಕೇರಳ, ದುಬೈ, ಶಾರ್ಜಾ ಎಲ್ಲ ಬಿಟ್ಟರೆ ಕ್ರಿಟಿಕ್ಸ್ ಯೂಸ್ ಟು ಸೇ ಮಲಯಾಳಂ ಸಿನಿಮಾ ಚೆನ್ನಾಗಿದೆ ಅಂತ. ಸಬ್ಸ್ಕ್ರೈಬರ್ಸ್ ನಾವು ಸೇ ಮಲಯಾಳಂ ಸಿನಿಮಾ ಚೆನ್ನಾಗಿದೆ, ಮರಾಠಿ ಸಿನಿಮಾ ಚೆನ್ನಾಗಿದೆ. ನಾರ್ಕೋಸ್ ಯಾವ ಭಾಷೆಯಲ್ಲಿದೆ? ನಾನು ನೋಡಿಲ್ಲ, ಅದು ಎಲ್ಲರಿಗೂ ನನಗೆ ಗೊತ್ತಿಲ್ಲ, ನಮ್ಮ ಸರ್ಕಲ್ ಎಲ್ಲರೂ ನೋಡಿ. ಯಾವ ಭಾಷೆ ಅದು? It does not matter. It does not matter. When bandwidth increases, you may be able to make films without subtitles. In that language it will come. And if it increases even more, they can actually digitally lip sync to different languages. ನಾನು ಒಂದು ಟೆಡ್ ಟಾಕ್ ಮಾಡಿದ್ದೀನಿ ಇಂಟ್ರಾಕ್ಟಿವ್ ಸಿನಿಮಾ ಮೇಲೆ. You may actually choose the actors who will play those roles. ಮುಂದೆ. ಸೊ ವಾಟ್ ಹ್ಯಾಪನ್ಸ್ ಟು ದ ಫಿಲ್ಮ್ ಮೇಕರ್ಸ್ ಇಂಟೆಂಟ್? ನಾನು ಹೇಳ್ತಿರೋದು 10 ವರ್ಷದಿಂದ ನಾವು ಹೆಂಗೆ ಮಾತಾಡೋದ್ವೋ ಸೆಲ್ಯುಲೈಡ್ ಇರೋದಿಲ್ಲ ಅಂತ 3 ವರ್ಷದಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಆ ಥರ ಈ 5 ವರ್ಷದಲ್ಲಿ ಮುಂದೆ ಪಬ್ಲಿಕ್ ಸಿನಿಮಾ ಸ್ಕ್ರೀನ್ ಇರುತ್ತೆ ಅಂತ ನೀವು ನಂಬ್ತೀರಾ? ಪೋಸ್ಟ್ ಆಫೀಸ್ ಇರುತ್ತಾ? 10 ವರ್ಷದಲ್ಲಿ ಪ್ರಿಂಟೆಡ್ ನ್ಯೂಸ್ ಪೇಪರ್ ಇರುತ್ತಾ? ವಿ ಹ್ಯಾವ್ ಟು ಬಿ ಫ್ಯೂಚರ್ ರೆಡಿ. ಏನು ಡಿಫ್ರೆನ್ಸ್ ಅಂದರೆ ಯಾವಾಗಲೂ ಹೇಳ್ಬೋದಾಗಿತ್ತು ನಾವು, ಒಂದು 100 ವರ್ಷದಿಂದೇನೂ ಯು ಹ್ಯಾವ್ ಟು ಬಿ ಫ್ಯೂಚರ್ ರೆಡಿ ಅಂತ ಹೇಳ್ಬೋದಾಗಿತ್ತು. ಬಟ್ ಚೇಂಜ್ ಕೇಮ್ ಸ್ಲೋಲಿ. 20 years, 30 years ಚೇಂಜ್ ಕೇಮ್. ಇಟ್ ವಿಲ್ ಕಮ್ ಇನ್ 2 or 3 years ನಾವು. ಅಂದರೆ ಸಡನ್ ರಿಟೈರ್ಮೆಂಟ್ ಆಗುತ್ತೆ ಹಳೇದು. ಎಷ್ಟೊಂದು ಜನದ ಮನೇಲಿ ಫಿಕ್ಸ್ ಲೈನೇ ಇಲ್ಲ, ಈಗ ಯಾರೂ ಅಪ್ಲೈ ಮಾಡಲ್ಲ. ನನ್ನ ಹೆಂಡತಿ BSNL ಇಂಜಿನಿಯರ್, ಈಗ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡಿದ್ದಾಳೆ. ಅವಳು ಹೇಳೋಳು, ಯಾರು ಫೋನ್ ಕನೆಕ್ಷನ್ಗೆ ಕೇಳೋದಿಲ್ಲ ಯಾರು ಅಂತ. ನಾವು MP ಗೆಲ್ಲ ಫೋನ್ ಮಾಡಿ ಸ್ಕೂಟ್ರ್ ತೊಗೋಬೇಕಂದ್ರೆ MP ಗೆ ಕೇಳಬೇಕಾಗಿತ್ತು. ಆ ಥರ ಇತ್ತು.
ಆ ಚೇಂಜ್ ಬಂದಿದ್ದು ಸ್ಲೋಗಿ ಬಂತು, ಅಂದರೆ ಒಂದು 50 ವರ್ಷ ಆದಮೇಲೆ ಬಂತದ್ದು. ಈಗ ಹಂಗಲ್ಲ. ಈಗ ಡ್ರೈವರ್ಲೆಸ್ ಕಾರ್ ಬರೋದಕ್ಕೆ ಎಷ್ಟು ವರ್ಷ ಆಗ್ಬೋದು ಅನ್ಸುತ್ತೆ ನಿಮಗೆ? ಇಲ್ಲ, ಇಂಡಿಯಾಲಿ ಏನು ಹೇಳ್ತಿರೋದು, ಇಂಡಿಯಾಲಿ ಚೇಂಜ್ ಕಮ್ಸ್ ರ್ಯಾಪಿಡ್ಲಿ. ಇಟ್ ಮೇ ಕಮ್ಸ್ ಸಡನ್ಲಿ. ಡ್ರೈವರ್ಸ್ಗೆ ಕೆಲಸ ಇರಲ್ಲ, ಸೆಲ್ಯುಲೈಡ್ ಕ್ಯಾಮ್ರಾಮನ್ಗೆ ಕೆಲಸ ಇಲ್ಲ. ದೋಸ್ ಹು ಅಡ್ಯಾಪ್ಟೆಡ್ ಹ್ಯಾವ್ ಸರ್ವೈವ್ಡ್. ದಟ್ಸ್ ಎ ಸ್ಮಾಲ್ ಪರ್ಸೆಂಟೇಜ್. ಒಮ್ಮೆಗೆ ರಿಟೈರ್ ಆಗಿಬಿಟ್ರು ಎಷ್ಟೊಂದು ಜನ ಸಡನ್ಲಿ. ಅಲ್ಲ, ಸಮ್ಮರಲ್ಲಿ ದಿ ಜಸ್ಟ್ ಡಿಸಪಿಯರ್ಡ್. ಗಾನ್ ಅಷ್ಟೇ. ಹೋಗುತ್ತೆ ನೋಡಿ. ಎಲೆಕ್ಟ್ರಿಕ್ ವೆಹಿಕಲ್ ಇಟ್ ಕಮ್ ರ್ಯಾಪಿಡ್ಲಿ. ಸಿನಿಮಾಗೆ ಇಟ್ ವಿಲ್ ಕಮ್ ಫಾಸ್ಟರ್ ದೆನ್ ಎನಿ ಅದರ್ ಥಿಂಗ್. ನಾವು ಸಿನಿಮಾ ಅನ್ನೋ ಪದನ ಕರೆಕ್ಟಾಗಿ ತಿರ್ಗಾ ಹೇಳಬೇಕು. ವೈ ಈಸ್ ಇಟ್ ಕಾಲ್ಡ್ ಸಿನಿಮಾ? ದ ರೂಟ್ ಈಸ್ ಕಿನೆ, ಮೂವ್ಮೆಂಟ್, ಮೂವಿಂಗ್ ಇಮೇಜ್. ಸಿನಿಮಾ ಅಂದರೆ ಆ್ಯಕ್ಚುಲಿ ಅದರ ಎಟಿಮಾಲಜಿ ಅದು. ಸಿನೆ ಅಂದರೆ ಕಿನೆ, ಮೂವ್ಮೆಂಟ್ ಇರೋದು ಅಂತ ಅರ್ಥ. ಆ ವರ್ಡ್ ಕರೆಕ್ಟು. ಮೂವಿಂಗ್ ಇಮೇಜ್ ಮೀಡಿಯಾ ಇದೀಗ. ಇಟ್ ಈಸ್ ನೋ ಲಾಂಗರ್ ಸಿನಿಮಾ ದಟ್ ವಿ ನ್ಯೂ. ಆ್ಯಕ್ಚುಲಿ ವಿ ವರ್ ಲಕ್ಕಿ ದಟ್ ವಿ ಲಿವ್ಡ್ ಇನ್ ದ era when that happened. But it's over. It's also an opportunity. But if you don't see it as an opportunity, it's a very big threat. Very big. Law cannot help you. ಸೊ ಸಿನಿಮಾ ಸುತ್ತ ಸಾಧ್ಯತೆಗಳು ಅನ್ನೋದನ್ನು ನಾವು ಮಾತಾಡಬೇಕು ಅಂತ ನಾವು ಎಕ್ಸ್ಪರ್ಟ್ ಥರ ಮಾತಾಡೋದು ಬದಲು ಇವಾಗ ವಿ ಶುಡ್ ವಂಡರ್. ಅಂದರೆ ಪ್ರಶ್ನೆಗಳು ನಮ್ಮನ್ನೇ ಕೇಳ್ಕೊಳ್ತಾ ಮಾತಾಡೋದು ಕಲಿಬೇಕು. ನಿಮಗೆ ಹಿಂದೆ ಗೊತ್ತಿರೋದು ಏನು ಉಪಯೋಗಕ್ಕೆ ಇಲ್ಲದೆ ಇರ್ಬೋದು ಇನ್ಮೇಲೆ ಅಂತ ನಾನು ಮೊದಲೇ ಹೇಳಿದೆ. ಆ ಕಾಲ ಬಂದಿದೆ ನಮಗೆ. ನೀವು ಸಿನಿಮಾ ನೋಡ್ತಿರಲ್ಲ, ಆ ರೀತಿ ನಿಮ್ಮ ಮಕ್ಕಳು ಸಿನಿಮಾ ನೋಡೋದಿಲ್ಲ. ಇದನ್ನು ಹೇಳಿ ಮುಗಿಸ್ತೀನಿ. ನಾನು ಐ ಕಮ್ ಫ್ರಮ್ ಎ ಆರ್ಟಿಸ್ಟಿಕ್ ಫ್ಯಾಮಿಲಿ. ಆದರೆ ನಾವು ಲೋವರ್ ಮಿಡಲ್ ಕ್ಲಾಸ್. ನಾವು ಆ ಕಾಲದಲ್ಲಿ ನಮಗೆ ಸಿನಿಮಾ ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ಮನೇಲಿ. ಬೇಸಿಗೆ ರಜಾ, ದಸರೆ, ಆವಾಗ ಸಿನಿಮಾ ನೋಡೋಕ್ಕೆ ಬಿಡ್ತಾಯಿದ್ರು. ವರ್ಷದಲ್ಲಿ 2 ಸಿನಿಮಾ ನೋಡ್ಬೋದು. ಮತ್ತು ಇಲ್ಲಿಡೋದಲ್ಲಿ ಚಿಟ್ಟಿ ಬ್ಯಾಂಗ್ ಅಂತ ಏನೋ ಆ ಥರದ ಪಿಕ್ಚರ್ ಬಂದರೆ ಇಲ್ಲಿಂದ ನಮ್ಮ ಅಪ್ಪ ನಮಗೆ ಕರ್ಕೊಂಡೋಗೋರು ಅದನ್ನ ನೋಡೋದಕ್ಕೆ. ಆ ಥರದ್ದು ಯಾವುದೋ ಪಿಕ್ಚರ್ಗೆ ಲಾಸ್ಟ್ ಇನ್ ದ ಡೆಸರ್ಟ್ ಅಂತ ಪಿಕ್ಚರ್ ಬಂದರೆ ಅದು ನೋಡೋಕ್ಕೆ ಕರ್ಕೊಂಡೋಗೋರು. ಆ ಥರ ಇತ್ತು ನಮಗೆ. ಸೌಂಡ್ ಆಫ್ ಮ್ಯೂಸಿಕ್ ಆ ಥರ ಇತ್ತು. ರೇರ್. 10 ಗಂಟೆಗಿಂತ ಹೆಚ್ಚು ಯಾರ ಮನೆಯವರು ಸಿನಿಮಾ ನೋಡೋಕ್ಕಾಗ್ತಾ ಇರಲಿಲ್ಲ ಒಂದು ವರ್ಷದಲ್ಲಿ. ಒಂದು ದಿನದಲ್ಲಿ 10 hours ಆಫ್ ಮೂವಿಂಗ್ ಇಮೇಜಸ್ ಆ್ಯಾವ್ರೇಜ್ ಯಾರು ನೋಡ್ತಾರೆ ಇವಾಗ ಈಗಿನ ಕಾಲದವರು ಮಕ್ಕಳು. ಅವರ ವಿಜುವಲ್ ಎಕ್ಸ್ಪೀರಿಯನ್ಸು ಕಂಬೈನ್ಡ್ ವಿತ್ ಇಲ್ಲಿಟ್ರಸಿ ಈಸ್ ಎ ಗ್ರೇಟ್ ಪ್ರಾಬ್ಲಮ್. ವಿಜುವಲ್ ಇಲ್ಲಿಟ್ರಸಿ ಎ ವೆರಿ ಬಿಗ್ ಪ್ರಾಬ್ಲಮ್. ರೈಟಿಂಗನ್ನ ಅನಲೈಸ್ ಮಾಡೋ ಥರ ಫಿಲ್ಮ್ನ ಅನಲೈಸ್ ಮಾಡೋದಕ್ಕೆ ನಮಗೆ ಬರೋದಿಲ್ಲ. ಫಿಲ್ಮ್ ಸ್ಟೋರೀಸ್ನ ಅನಲೈಸ್ ಮಾಡ್ತೀವಿ. ಎಡಿಟಿಂಗ್ ಟೆಕ್ನಿಕು ಅಂಥದ್ದೆಲ್ಲ ಮಾಡೋಕ್ಕೆ ಬರುತ್ತೆ ನಮಗೆ. ಆದರೆ ವಾಟ್ ಫಿಲ್ಮ್ ಇಟ್ ಸೆಲ್ಫ್ ಡಸ್ ಟು ಅ ಸೈಕಾಲಜಿಕಲಿ ನಮಗೆ ಮಾಡೋದಕ್ಕೆ ಬರೋದಿಲ್ಲ. ಯಾವ ಕ್ಲಾಸಲ್ಲೂ ಹೇಳ್ಕೊಡಲ್ಲ ನಮಗೆ, ಎಲ್ಲೂ ಯಾವ ಕೋರ್ಸಲ್ಲೂ. ಫಿಲ್ಮ್ ಸ್ಟಡೀಸ್ ಅವ್ರಿಗೂ ಹೇಳ್ಕೊಡಲ್ಲ ಅವರು. ಫಿಲ್ಮ್ ಸ್ಟಡೀಸ್ ಅವರು ಅವನ ಪಾಲಿಟಿಕ್ಸು ಫಿಲ್ಮ್ ಮೇಕರ್ದು, ಮತ್ತು ಅವನು ಯಾವ ಭಾಷಾ ಸಂಸ್ಕೃತಿಯಿಂದ ಬಂದಿದ್ದಾನೆ, ಮತ್ತು ಅವ್ರ ದೇಶದಲ್ಲಿ ಯಾವ ಪೊಲಿಟಿಕಲ್ ಸಿಸ್ಟಮ್ ಇದೆ, ಆ ಥರದ್ದು ಏನೇನೋ ಇಟ್ಕೊಳ್ತಾರೆ. ಅವ್ರು ಹೇಳಲ್ಲ, ನೀವು 4 ಶಾಟ್ ಇದು ಮ್ಯಾಗ್ನಿಫಿಕೇಷನನ್ನು ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡಿದರೆ ಅದು ಇಟ್ ಆಲ್ಟರ್ಸ್ ದ ವೇ ಯು ಎಕ್ಸ್ಪೀರಿಯನ್ಸ್ ಫಿಲ್ಮ್ ಅಂತ ಹೇಳಲ್ಲ. ಯಾರು ಹೇಳ್ತಾರೆ? ಫಿಲ್ಮ್ ಇಸ್ ಅ ವೆರಿ ಟೆಕ್ನಾಲಜಿಕಲ್ ಮೀಡಿಯಮ್, ವೆರಿ ಮ್ಯಾನಿಪುಲೇಟಿವ್. ವಿ ಡೋಂಟ್ ನೋ ಹೌ ಟು ಅನಲೈಸ್ ಇಟ್. ನಮಗಿಲ್ವೇ ಇಲ್ಲ ಅದು. ನ್ಯಾರೇಟಿವ್ ಅನಾಲಿಸಿಸ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಇಲ್ಲ ನಮಗೆ. ವಿ ಡೋಂಟ್ ಹ್ಯಾವ್ ದಟ್. ನಾವು ಯಾರು ಇಲ್ಲಿ ಕೂತಿರೋ ಯಾವ ಕ್ಲಾಸ್ಗೂ ಹೋಗಿಲ್ಲ. ಸೊ ನಾವು ಹೊಸ ಥರದ್ದು ಸಿನಿಮಾ ಮಾಡೋದಕ್ಕೆ ತಯಾರಾಗಬೇಕು. ಕನ್ನಡಕ್ಕೆ ಇದು ದೊಡ್ಡ ಅವಕಾಶ ಅಂತ ಹೇಳ್ತೀನಿ. ಹಿಂದಿಂದ ಬಿಡಬೇಕು, ನಾವು ಹೊಸ ಥರ ಮಾಡಬೇಕು.
ನೀವು 8 ಕೋಟಿ ಬಜೆಟ್ಟು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡ್ತಿರಲ್ಲ ಸ್ಕ್ರೀನ್ ಮೇಲೆ ಅಷ್ಟೊಂದು ಪಿಕ್ಚರ್ ಬರುತ್ತಲ್ಲ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೋದಲ್ಲ ನೀವು. ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದಲ್ವಾ, ಕೈಯಲ್ಲಿ ರಿಮೋಟ್ ಇಟ್ಕೊಂಡು. ಅದರಲ್ಲಿ ನಿಮ್ದೊಂದು ಫಿಲ್ಮ್ ಇರುತ್ತೆ 8 ಕೋಟಿದು, ಪಕ್ಕದಲ್ಲಿ 800 ಕೋಟಿದು ಇರುತ್ತೆ. ಯೋಚನೆ ಮಾಡಿ, ಇದಿರಲಿಲ್ಲ ಈ ಕಷ್ಟ ಹಿಂದೆ, ಈಗಿದೆ.